ಎಲ್ಲ ಆತ್ಮ ಬಂಧುಗಳಿಗೂ ವಂದನೆಗಳು. ಸೊ ಬ್ರಹ್ಮಶ್ರೀ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳಿಗೆ, ಗುರುಮಾತೆ ಸ್ವರ್ಣಮಾಲಮ್ಮನವರಿಗೆ, ಮಹಾವತರ್ ಬಾಬಾಜಿ ಅವರಿಗೆ, ಪ್ರಕೃತಿ ಮಾತೆ, ವಸುಂಧರ ಮಾತೆ, ಸೀತಾ ಮಾತೆ, ಯಶೋಧರ ಮಾತೆ, ಶ್ರೀ ಶಾರದಾ ದೇವಿ ಅಮ್ಮನವರಿಗೆ, ಈ ಬ್ರಹ್ಮಾಂಡಕ್ಕೆ, ವಿಶೇಷವಾಗಿ ನಮ್ಮ ತಂದೆ ತಾಯಂದಿರಿಗೆ, ನಮ್ಮ ಕುಟುಂಬಕ್ಕೆ ವಂದಿಸುತ್ತಾ, ಸ್ಪಿರಿಚುವಲ್ ಟ್ಯಾಬ್ಲೆಟ್ ಪಿತಾಮಹ ಡಾಕ್ಟರ್ ಜಿ.ಕೆ. ಸರ್ ಅವರಿಗೆ ಕೋಟಿ ಕೋಟಿ ನಮನಗಳನ್ನು ತಿಳಿಸುತ್ತಾ, ಎಂದಿನಂತೆ ಸೋಮವಾರದ ವಿಶೇಷತೆ ಮೇಡಮ್ ಅವರು ಬಹಳ ಅದ್ಭುತವಾದ ಒಂದು ಜ್ಞಾನವನ್ನ ನಮ್ಗೆ ಕೊಡ್ಲಿಕ್ಕೆ ಬಂದಿದ್ದಾರೆ. ಗೌರವಾನ್ವಿತ ಹಿರಿಯ ಪಿರಮಿಡ್ ಮಾಸ್ಟರ್ಸ್ ನಮ್ಮ ಪ್ರೀತಿಯ ಗುರುಗಳಾದ ಶ್ರೀಮತಿ ಹೇಮಲತಾ ಮೇಡಮ್ ಅವರಿಗೆ ಆತ್ಮೀಯವಾದ ಸ್ವಾಗತ ಮೇಡಮ್. ಥ್ಯಾಂಕ್ ಯು ಜ್ಯೋತಿ ಅವರೇ, ನಿಮಗೋಸ್ಕರನೇ ಕಾಯ್ತಾ ಇದ್ದಿದ್ದು. ನಮ್ಮ ಗುರುಗಳಾದ ಪಿತಾಮಹ ಪತ್ರಿಜಿ ಅವರಿಗೆ, ಸ್ವರ್ಣಮಾಲಾ ಪತ್ರಿಜಿ ಅವರಿಗೆ ನನ್ನ ನಮಸ್ಕಾರಗಳು ತಿಳಿಸ್ಕೊಂತ, ಆಮೇಲೆ ನನಗೆ ವಿದ್ಯೆಯನ್ನು ಹೇಳಿಕೊಟ್ಟ ಆಸ್ಟ್ರಲ್ ಮಾಸ್ಟರ್ಸ್ಗೆ, ಜಿ.ಕೆ. ಸರ್ಗೆ, ಪತ್ರಿ ಸರ್ಗೆ, ಆಮೇಲೆ ಈ ಒಂದು ಇನ್ನು ಎಷ್ಟೋ ಜನ ಅದ್ಭುತವಾದ ರೇಖಿ ಗುರುಗಳು, ಈ ಎಂಜಲಿಕ್ ನಾಲೆಡ್ಜ್ ಗುರುಗಳು, ಎಷ್ಟೊಂದು ಜನದ ಹತ್ರ ನಾನು ಕಲ್ತಿದ್ದೀನಿ. ಅವರೆಲ್ಲರಿಗೂ ನನ್ನ ಹೃದಯಪೂರ್ವಕ ಸುಮಾಂಜಲಿಗಳನ್ನ ತಿಳಿಸ್ತಾ ಇದ್ದೀನಿ. ಆಮೇಲೆ ಈ ಝೂಮ್ ಅಲ್ಲಿ, ಈ ಮತ್ತೆ ಯೂಟ್ಯೂಬ್ ಅಲ್ಲಿ ಎಲ್ಲರೂ ಅವ್ರು ಎಲ್ಲರಿಗೂ ನನ್ನ ಕೃತಜ್ಞತೆಗಳು ತಿಳಿಸ್ಕೊತಾ ಇದ್ದೀನಿ. ಸೊ ಇವತ್ತಿಂದ ಒಂದು ಹೊಸ ಸಿರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದು ಏನಂದ್ರೆ ಆ ಸ್ವಸ್ವರೂಪ ದರ್ಶನ ಮತ್ತು ಅನುಸಂಧಾನ. ಅಂದ್ರೇನು, ನಾನು ಅಂದ್ರೆ ಯಾರು ಅಂತ ನಾವು ಸುಮ್ಮನೆ ಎಷ್ಟೊಂದು ನಮ್ಮ ಬಗ್ಗೆನೇ ನಾವು ತಿಳ್ಕೊಂಡಿಲ್ಲ. ಅದು ನಮ್ಮ ಸ್ವಸ್ವರೂಪವನ್ನೇ ನಾವು ತಿಳ್ಕೊಳ್ಳೋಣ. ಆಮೇಲೆ ಅನುಸಂಧಾನ ಆದಾಗ ನಮ್ ಜೀವನ ಅದ್ಭುತವಾಗಿರುತ್ತೆ ಅನ್ನೋದು ನೋ ಯುವರ್ ಸೆಲ್ಫ್, ಹೂ ಯು ಆರ್ ಅಂತ. ಅದರಲ್ಲಿ ಪಾರ್ಟ್ 1 ಇವತ್ತು. ಇದೇ ತರ ಇದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ, ಎವ್ರಿ ವೀಕ್ ಒಂದೊಂದು. ಸೊ ಇವತ್ತು ಫಸ್ಟ್ದು ಪಂಚವಿಂಶತಿ ದೇಹ ಅಂತ ಇವತ್ತಿನ ಟಾಪಿಕ್. ಪಂಚವಿಂಶತಿ ದೇಹ ಅಂದ್ರೆ ಮನುಷ್ಯ ಅಂದ್ರೆ ನಾವು ಇಷ್ಟು ದಿನ ಏನ್ ತಿಳ್ಕೊಂಡಿದೀವಿ? ಬರೀ ದೇಹ, ಮನಸ್ಸು, ಬುದ್ಧಿ, ಆತ್ಮ ಅಂದ್ರೆ ನಾನು ಅಂತ ತಿಳ್ಕೊಂಡಿದೀವಿ ಅಲ್ವಾ? ಆದ್ರೆ ಈ ಮನಸ್ಸು, ದೇಹ, ಬುದ್ಧಿ, ಆತ್ಮದಲ್ಲೇ ಎಷ್ಟೊಂದು ಲೇಯರ್ಸ್ ಇದಾವೆ, ಎಷ್ಟೊಂದು ಪದರಗಳಿದಾವೆ. ಅದರ ಇನ್ನರ್ ಪದರಗಳು ನಾವು ತಿಳ್ಕೊಂಡಾಗ ಮಾತ್ರ, ಆ ಲೇಯರ್ಸ್ನ ನಾವು ಕೂಡ ಸರಿಪಡಿಸ್ಕೊಂಡಾಗ ಮಾತ್ರ ಈ ಮೇಲೆ ನಮ್ಮ ಜೀವನದಲ್ಲಿ ಬರ್ತಾ ಇರೋ ವೇದನೆಗಳನ್ನು, ಕಷ್ಟ, ಏನೇ ಒಂದು ಅದಕ್ಕೆ ಬಗೆಹರಿಸಲು ಪ್ರತಿಯೊಬ್ಬರು ಇದು ತಿಳ್ಕೊಂಡಾಗ ಅವ್ರಿಗೆ ಅರ್ಥ ಆಗುತ್ತೆ, ಏನು ಎಲ್ಲಿಂದ ಬರ್ತಾ ಇದೆ, ಯಾಕೆ ಬರ್ತಾ ಇದೆ. ಲೈಕ್ ಐ ಕ್ರಿಯೇಟ್ ಮೈ ಓನ್ ರಿಯಾಲಿಟಿ ಅಂತ ಹೇಳ್ಕೊಂತ ಇರ್ತೀವಲ್ಲ, ಆ ತರ ನಾವೇ ನಮ್ಮ ರಿಯಾಲಿಟಿನ ಹೇಗೆ ನಾವು ಸೃಷ್ಟಿ ಮಾಡ್ಕೊಂಡಿದ್ದೀವಿ ಅಂತ ಅರ್ಥ ಆಗುತ್ತೆ. ಸೊ ಈ ರೀತಿ ನಾರ್ಮಲ್ ಪೀಪಲ್ ಎಲ್ಲರೂ ಈ ತರ ಬರ್ತಾ ಇರೋ ಪ್ರತಿಯೊಂದು ಈ ಪ್ರಾಪಂಚಿಕ ಈ ಒಂದು ವೇದನೆಗಳನ್ನೆಲ್ಲ ಬಗೆಹರಿಸಲು ಪ್ರಯತ್ನ ಪಟ್ಟು ಆಚೆ ಹುಡುಕ್ತಾ ಒದ್ದಾಡ್ತಾ ಇರ್ತಾರೆ. ಸೊ ಈ ಯಾವುದು ಈ ಆಚೆ ಹುಡುಕಿದಾಗ ಯಾವುದು ಈ ಮನುಷ್ಯನನ್ನ ದುಃಖರಹಿತನಾಗಿ ಮಾಡಕ್ಕೆ ಸಾಧ್ಯ ಇಲ್ಲ. ಜನ್ಮಾಂತರಗಳಿಂದ ಸಂಗ್ರಹ ಮಾಡಿಕೊಂಡು ಬರ್ತಾ ಇರುವ ಪ್ರಾರಬ್ಧಗಳು, ಅಂತರ ಮನಸ್ಸಿನಲ್ಲಿ ಇದ್ದ ತೀವ್ರ ಆಕಾಂಕ್ಷೆಗಳು, ಮತ್ತೆ ಪ್ರಜ್ಞಾರಹಿತ ಮಟ್ಟದಲ್ಲಿ ನಿತ್ಯ ನಿರಂತರವಾಗಿ ನಡೀತಾ ಇರೋ ಉದ್ವೇಗ, ಅಶಾಂತಿ, ಬವಣೆ, ಇವೆಲ್ಲ ಬಗೆಹರಿಸಲು ಆಗದೆ ಮನುಷ್ಯ ಸಂಕಟ ಪಡ್ತಾನೇ ಇದ್ದಾನೆ. ಸೊ ಇವಾಗ ನಾವು ಇವತ್ತಿನಿಂದ ಒಂದೊಂದು ಇವತ್ತು ಫಸ್ಟ್ ಇಂಪಾರ್ಟೆಂಟ್ 25 ತತ್ವಗಳು ಕಲಿಯೋಣ. ಅದಾದ್ಮೇಲೆ ನೆಕ್ಸ್ಟ್ ಸೆಷನ್ಸ್ ಅಲ್ಲಿ ಒಂದೊಂದು ಬಗ್ಗೆ ವಿವರವಾಗಿ ತಿಳ್ಕೊಂಡು ಹೋಗ್ತಾ ಇರೋಣ. ಸೊ ಈಗ ನಾವು ಈ ಲೇಯರ್ಸ್ ಏನು, ಯಾವುದ್ರಲ್ಲಿ ಏನೇನಿದೆ, ಸೊ ಆ ತರ ನಾವು ಈ ಅಂತಃಕರಣದಲ್ಲಿ ಶುದ್ಧಿ ನಡೆದಾಗ ಮಾತ್ರ ಈ ಭವಬಂಧನಗಳಿಂದ ನಮ್ಗೆ ಪುನರ್ಜನ್ಮಗಳಿಂದ ಮುಕ್ತಿ ಸಿಗುತ್ತೆ. ಸೊ ಈ ಪಂಚವಿಂಶತಿ ದೇಹ ಅಂದ್ರೆ ಏನು? ಇದೊಂದು ಗ್ರೂಪ್ ಆಫ್ ನಮ್ಮ ಬಾಡಿನಲ್ಲಿ ಒಂದು ಗ್ರೂಪ್ ಆಫ್ ಲೇಯರ್ಸ್. ಈ ಒಂದು ಪಂಚವಿಂಶತಿ ಅಂದ್ರೆ
ಸಂಸ್ಕೃತದಲ್ಲಿ ವಿಂಶತಿ ಅಂದ್ರೆ 100 ಅಲ್ಲಿ 5ನೇ ಭಾಗ ಅಂದ್ರೆ ಎಷ್ಟು? 5ನೇ ಭಾಗ ಅಂದ್ರೆ 20 ಆಯ್ತು. ವಿಂಶತಿ ಅಂದ್ರೆ 5 ಅಂತ. ಸೊ ಪಂಚವಿಂಶತಿ ಅಂದ್ರೆ 20 + 5 25. ಸೊ ಈ ದೇಹ ಮಾ ಇದೆಲ್ಲ ನಾವು ಈ ಒಂದು ಮನುಷ್ಯನ ಸೃಷ್ಟಿ ಈ 25 ತತ್ವಗಳಿಂದ ಕೂಡಿರುತ್ತೆ. ಸೊ ದೇಹ ನಂದು, ಮನಸ್ಸು ನಂದು, ದೇಹ ನಾನೇ, ಮನಸ್ಸು ನಾನೇ, ಈ ಬುದ್ಧಿ ನಾನೇ, ಬುದ್ಧಿ ನಂದು ಅಂತ ನಾವು ಅನ್ಕೊಂತಾ ಇದೀವಿ. ಇಷ್ಟು ಎಷ್ಟು ಜನ್ಮಗಳೆತ್ತಿದೀವೋ ಗೊತ್ತಿಲ್ಲ. ಅಷ್ಟು ಜನ್ಮಗಳಿಂದ ಇವತ್ತಿಗೂ ನಮ್ಗೆ ಸಂಪೂರ್ಣವಾಗಿ ದೇಹ ನಂದ್ ಅನ್ಕೊಂತೀವಿ, ಮನಸ್ಸು ನಂದ್ ಅನ್ಕೊಂತೀವಿ, ಬುದ್ಧಿ ನಂದ್ ಅನ್ಕೊಂತೀವಿ. ಆಮೇಲೆ ನಾನೇ ಅದು ಅನ್ಕೊಂತೀವಿ ಅಲ್ವಾ? ನಂದು ಪ್ಲಸ್ ನಾನೇ ಆ ತರ ನಾವು ಬೆರೆತ್ಕೊಂಡು ಹೋಗ್ಬಿಟ್ಟಿದೀವಿ. ಸೊ ಇವಾಗ ದೇಹ ಹೇಗೆ ಸೃಷ್ಟಿ ಆಯ್ತು, ಈ ಮನಸ್ಸು ಅಂದ್ರೆ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸುಮ್ನೆ ಮೇನ್ ಆಗಿ ಇರೋದು ಮಾತ್ರ ಗೊತ್ತಾಗುತ್ತೆ. ಸೊ ಇವಾಗ ಏನ್ ಮಾಡ್ಬೇಕಂದ್ರೆ ನಾವು ಇದ್ರನ್ನ ಈ 25 ತತ್ವಗಳು ಏನು ಅಂತ ತಿಳ್ಕೊಂಡಾಗ ಈ ಜ್ಞಾನ ಇಲ್ಲದೆ ಇರೋದ್ರಿಂದಲೇ ಮನುಷ್ಯ ಎಲ್ಲಿಂದ ಬರ್ತಾ ಇದೆ ರೂಟ್ ಕಾಸು ಅನ್ನೋದು ಗೊತ್ತಿಲ್ಲದೆ ಒದ್ದಾಡ್ತಾ ಇದ್ದಾನೆ. ಸೊ ಮೂಲ ಗೊತ್ತಾದಾಗ ನಾವು ಅದನ್ನ ಸಂಪೂರ್ಣವಾಗಿ ಸರಿ ಮಾಡಕ್ಕೆ ನಮ್ಗೊಂದು ಸೊಲ್ಯೂಷನ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಬಗ್ಗೆ ನಾವು ತಿಳಿಯೋದೇ ಈ ಪ್ರಪಂಚವ ತಿಳಿಯೋದೇ ಆಧ್ಯಾತ್ಮಿಕತೆ ಅಂದ್ರೆ. ನಮ್ ಬಗ್ಗೆ ನಾವು ತಿಳ್ಕೊಳ್ಳೋದೇನೆ ಈ ಪ್ರಪಂಚವನ್ನು ತಿಳ್ಕೊಳಕ್ಕೆ ಹೊರಟಿದೀವಿ. ಆಕ್ಚುಲಿ ಈ ಭೌತಿಕವಾದದ್ದನ್ನ ಅನಲೈಸ್ ಮಾಡ್ತಾ ಇದ್ದೀವಿ, ಸೈನ್ಸ್ ಅಲ್ಲಿ ಪ್ರೂವ್ ಮಾಡ್ಬೇಕು ಅಂತ ನೋಡ್ತಾ ಇದ್ದೀವಿ. ಅಷ್ಟೇ ಹೊರ್ತು ಇದೆಲ್ಲ ಪ್ರಪಂಚ ವನ್ನು ನಾವು ವಿಶ್ಲೇಷಣೆ ಮಾಡಕ್ ಹೋಗ್ತಾ ಇದೀವಿ. ಪ್ರಪಂಚವನ್ನು ವಿಶ್ಲೇಷಣೆ ಮಾಡೋದು ಬಿಟ್ಟು ಇವಾಗ ನಮ್ಮನ್ನು ನಾವು ವಿಶ್ಲೇಷಣೆ ಮಾಡಿಕೊಂಡಾಗ ನಮ್ಮ ಜೀವನದಲ್ಲಿ ಏನೇನ್ ಪರಿಸ್ಥಿತಿಗಳು ಹೆಂಗೆಂಗೆ ಬರ್ತಾ ಇವೆ ಅಂತ ನಮ್ಗೆ ಗೊತ್ತಾಗುತ್ತೆ. ಎಲ್ಲಿ ನಾವು ಈ ಹೇಳ್ತೀವಲ್ಲ ಸಪರೇಷನ್, ಎಲ್ಲಿ ನಾವು ಸಪರೇಟ್ ಆಗ್ಬಿಟ್ಟಿದೀವಿ. ನಾನೇ ಭಗವಂತ ಅಂತೀವಿ, ಆದ್ರೆ ನಾನೇ ಭಗವಂತನ್ಗೆ ಕಷ್ಟಗಳು ಇರುತ್ತಾ? ಇಲ್ಲ. ಅದೆಂಗೆ ಅಂದ್ರೆ ಸಪರೇಟ್ ಆಗ್ಬಿಟ್ಟಿದೀವಿ. ನಾನು ಭಗವಂತ ಬೇರೆ, ನಾನು ಬೇರೆ ಅನ್ಕೊಳ್ಳೋ ಒಂದು ಸಪರೇಷನ್ ಅಲ್ಲಿ ನಾವಿದ್ದೀವಿ. ಸೊ ಈ ಸಪರೇಷನ್ನ ನಾವು ಸರಿಪಡಿಸ್ಕೊಳ್ಬೇಕಂದ್ರೆ ನಮ್ ಬಗ್ಗೆ ನಾವು ತಿಳ್ಕೊಬೇಕು. ಇವಾಗ ಒಂದು ಕತೆ ತರ ಹೇಳ್ತೀನಿ ನಾನು. ಏನು ಅಂದ್ರೆ ನಮ್ಮ ಒಂದು ಈ ನಮ್ಮ ದೇಹ ಪಂಚಭೂತಗಳಿಂದ ಸೃಷ್ಟಿಯಾಗಿರೋದು. ಈ ಪ್ರಪಂಚದಲ್ಲಿ ಎಲ್ಲ ಪಂಚಭೂತಗಳೇ ಇದಾವೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಪಂಚಭೂತಗಳಂದ್ರೆ ಏನು? ಆಕಾಶ ತತ್ವ, ವಾಯು ತತ್ವ, ಅಗ್ನಿ ತತ್ವ, ಜಲ ತತ್ವ, ಪೃಥ್ವಿ ತತ್ವ. ಅಂದ್ರೆ ಗೊತ್ತಲ್ವಾ ನಿಮ್ಗೆ ಪಂಚಭೂತಗಳಂದ್ರೆ? ಸೊ ಇದು ಹೇಗೆ ಬಂತು? ಫಸ್ಟು ಪರಮಾತ್ಮ ಸ್ವರೂಪ ಅನ್ನೋದು ಬರೀ ಒಂದು ಬೆಳಕಿನ ಚೆಂಡು, ಒಂದು ಹಿರಣ್ಯ ಗರ್ಭ ಅಂತ ಹೇಳ್ತಾ ಇರ್ತೀವಿ. ಅವನು ಅವ್ಯಕ್ತ ಸ್ಥಿತಿನಲ್ಲಿ, ವ್ಯಕ್ತ ಇರ್ಲಿಲ್ಲ, ಏನು ಪ್ರಪಂಚನೇ ಇರ್ಲಿಲ್ಲ. ಆವಾಗ ಏನಾಯ್ತು? ಆ ಅವ್ಯಕ್ತ ಸ್ಥಿತಿನಲ್ಲಿದ್ದಾಗ ಆ ವೈಬ್ರೇಷನ್ ಇಂದ ಒಂದು ಶಬ್ದ ಅನ್ನೋದು ಉತ್ಪನ್ನ ಆಯ್ತು. ಎಷ್ಟು ಅದ್ಭುತವಾಗಿದೆ ಈ ಸ್ಟೋರಿ. ಇದು ನಿಜ, ವೇದಗಳು ಹೇಳಿದ ನಿಜ ಇದೆಲ್ಲ. ವೇದ ಪುರಾಣಗಳು, ಉಪನಿಷತ್ತುಗಳು ಹೇಳಿರೋ ಸತ್ಯವನ್ನ ಇವತ್ತು ನಾವು ತಿಳ್ಕೊತಾ ಇದ್ದೀವಿ. ಸೊ ಈ ಪರಮಾತ್ಮ ಅವ್ಯಕ್ತ ಸ್ಥಿತಿಯಲ್ಲಿದ್ದಾಗ ಆ ಆ ಒಂದು ಅಗ್ನಿಯ ಚೆಂಡು ತರ ಇದ್ದಾಗ ಅದರಲ್ಲಿ ವೈಬ್ರೇಷನ್ಸ್ ಇರುತ್ತಲ್ಲ, ಆ ವೈಬ್ರೇಷನ್ ನಿಂದ ಒಂದು ಶಬ್ದ ಉದ್ಭವ ಆಯ್ತು. ಆ ಶಬ್ದ ಕಾಸ್ಮಿಕ್ ಸೌಂಡ್ಲೆಸ್ ಸೌಂಡ್ ಅಂತ ಹೇಳ್ತೀವಿ. ಅದು ಯಾವುದು? ಓಂ ಅಂತ ಫಸ್ಟ್ ಈ ಸೃಷ್ಟಿಯಲ್ಲಿ ಸ್ಟಾರ್ಟ್ ಆಗಿರೋದು ಓಂ ಅನ್ನುವ ಶಬ್ದ. ಅದು ಕಾಸ್ಮಿಕ್ ಸೌಂಡ್ಲೆಸ್ ಸೌಂಡ್. ಭಗವಂತ ಏನ್ ಸೌಂಡ್ ಮಾಡಿಲ್ಲ, ಆದ್ರೆ ಆ ವೈಬ್ರೇಷನ್ ಫ್ರೀಕ್ವೆನ್ಸಿಗೆ ಆ ಸೌಂಡ್ ಉದ್ಭವ ಆಯ್ತು. ಸೊ ಅಲ್ಲಿಂದ ಆ ಸೌಂಡ್ ಇಂದ ಒಂದು ಸ್ಪೇಸ್ ಉದ್ಭವ ಆಯ್ತು. ಖಾಲಿ ಸ್ಪೇಸ್ ಉದ್ಭವ ಆಯ್ತು. ಅಲ್ಲಿಗೆ ಅದನ್ನ ಆಕಾಶ ತತ್ವ ಅಂತ ಹೇಳ್ತೀವಿ. ಇದೇ ಫಸ್ಟ್ ಪಂಚಭೂತಗಳಲ್ಲಿ ಫಸ್ಟ್ ತತ್ವ ಸ್ಟಾರ್ಟ್ ಆಗಿರೋದು ಆಕಾಶ ತತ್ವ. ಅದು ಎಲ್ಲಿಂದ ಸ್ಟಾರ್ಟ್ ಆಯ್ತು? ಈ ಒಂದು ಆ ಶಬ್ದ ತರಂಗಗಳಿಂದ ಒಂದು ಖಾಲಿ ಜಾಗ ಶುರು ಆಯ್ತು. ಆ ಜಾಗವನ್ನೇ ನಾವು ಆಕಾಶ ತತ್ವ ಅಂತ ಹೇಳ್ತೀವಿ. ಸೊ ಆಕಾಶ ತತ್ವದಿಂದ
ಆ ಆ ಒಂದು ಖಾಲಿ ಜಾಗ ಅಲ್ವಾ? ಖಾಲಿ ಜಾಗದಲ್ಲಿ ಏನು ಇಲ್ಲ ಅಂದ್ರೆ ಗಾಳಿ ಇರುತ್ತೆ ಅಂತ ಹೇಳ್ತೀವಲ್ಲ, ಆ ತರ ಎಲ್ಲಿ ನಥಿಂಗ್ನೆಸ್ ಅಲ್ಲಿ ಕೂಡ ಗಾಳಿ ಇರುತ್ತೆ. ಆ ಆಕಾಶದ ಆ ನಥಿಂಗ್ನೆಸ್‌ನ ವೈಬ್ರೇಷನ್ಸ್ ಇಂದ ವಾಯು ತತ್ವ ಉದ್ಭವ ಆಯ್ತು. ಅಂದ್ರೆ ಗಾಳಿ ಉದ್ಭವ ಆಯ್ತು. ಈ ಗಾಳಿ ಆ ಕಡೆ ಗಾಳಿಯ ತತ್ವ ಏನು ಚಲಿಸ್ತಾ ಇರುತ್ತೆ. ಆ ಗಾಳಿಯ ತತ್ವ ಚಲಿಸ್ತಾ ಇದ್ದಾಗ ಅದರ ವೈಬ್ರೇಷನ್ಸು ಒಂದು ಈ ಖಾಲಿ ಜಾಗ ಸ್ಪೇಸ್ ಅಲ್ಲಿ ಈ ಗಾಳಿಯ ವೈಬ್ರೇಷನ್ಸ್ ಒಂದಕ್ಕೊಂದು ಈ ಒಂದು ಎರಡು ಬಂದು ಢೀಕೊಂಡಾಗ ಒಂದು ಅಗ್ನಿ ಉತ್ಪನ್ನ ಆಯ್ತು. ಅಂದ್ರೆ ನಾವು ಕಲ್ಲು ಹಿಂಗೆ ಉಜ್ಜಿ ಅಗ್ನಿನ ತರಿಸ್ತಾ ಇದ್ವಲ್ಲ, ಆ ತರ ಒಂದು ಆಕಾಶ ತತ್ವ, ಒಂದು ವಾಯು ತತ್ವ ಅದೆರಡು ಉಜ್ಜಿಕೊಂಡಾಗ ಅಗ್ನಿ ತತ್ವ ಉತ್ಪನ್ನ ಆಯ್ತು. ಸೊ ಹೀಟ್ ಅಂಡ್ ಲೈಟ್ ಉತ್ಪನ್ನ ಆಯ್ತು. ಈ ಅಗ್ನಿ ತತ್ವದಿಂದ ಆಕಾಶ ತತ್ವದ ಈ ಅಗ್ನಿ ತತ್ವ ಏನ್ ಮಾಡ್ತು? ಆಕಾಶ ತತ್ವದಲ್ಲಿರೋ ಕೆಲವು ಪಾರ್ಟಿಕಲ್ಸ್ ತಗೊಂಡು ಅದನ್ನ ಅಗ್ನಿ ಅಲ್ವಾ ಕರಗಿಸ್ಬಿಡುತ್ತೆ. ಕರಗಿಸಿದಾಗ ಅದು ಲಿಕ್ವಿಡೇಟ್ ಆಗುತ್ತೆ. ಲಿಕ್ವಿಡೇಟ್ ಆದಾಗ ಅದು ಜಲತತ್ವ ಆಯ್ತು. ಸೊ ಆ ಜಲತತ್ವ ನೋಡಿ ಎಷ್ಟು ಅದ್ಭುತವಾಗಿ ಫಸ್ಟು ಈ ತತ್ವಗಳು ಹೆಂಗೆ ಶುರು ಆಯ್ತು, ಪಂಚಭೂತಗಳು ಹೆಂಗೆ ಶುರು ಆಯ್ತು, ಭಗವಂತನಿಂದ ಯಾವ್ದ್ಯಾವ್ದು ಸೃಷ್ಟಿ ಆಯ್ತು ಅನ್ನೋದ್ರಿಂದ ನಾವು ಇವತ್ತಿಂದ ಕಲಿತಾ ಇದ್ದೀವಿ. ಸೊ ಪ್ರತಿಯೊಬ್ಬರು ಪ್ರತಿ ಕ್ಲಾಸು ಕೇಳಿಸ್ಕೊಳ್ಳಿ, ನಿಜವಾಗ್ಲೂ ತುಂಬಾ ತುಂಬಾ ನಾಲೆಡ್ಜ್ ಇದೆ ಇದ್ರಲ್ಲಿ. ಸೊ ಈ ರೀತಿ ಜಲತತ್ವ ಕೆಳಗೆ ಬಿದ್ದು ಸಾಲಿಡ್ ಆಗಿದ್ದಾಗ ಅದು ಪೃಥ್ವಿ ತತ್ವ ಆಯ್ತು. ಅಂದ್ರೆ ಪೃಥ್ವಿ ತತ್ವಕ್ಕೆ ಮೂಲ ಏನು? ಜಲತತ್ವ. ಸೊ ಆ ರೀತಿ ಒಂದು ಅವ್ಯಕ್ತ ಸ್ಥಿತಿಯಿಂದ ಒಂದು ಓಂ ಅನ್ನೋ ಶಬ್ದ ಶುರು ಆಯ್ತು. ಅಲ್ಲಿಂದ ಅದು ಆ ಶಬ್ದಕ್ಕೆ ಒಂದು ಸ್ಪೇಸ್ ಶುರು ಆಯ್ತು. ಆ ಆಕಾಶ ತತ್ವ ಅಂತೀವಿ. ಅದರಿಂದ ಗಾಳಿ ತತ್ವ ಶುರು ಆಯ್ತು. ಅದರಿಂದ ಎರಡು ಒಂದು ಉಜ್ಕೊಂಡಾಗ ಬಂದಿರೋದು ಅಗ್ನಿ ತತ್ವ ಶುರು ಆಯ್ತು. ಅಗ್ನಿ ಆಕಾಶ ತತ್ವದಲ್ಲಿ ಇರುವ ಪಾರ್ಟಿಕಲ್ಸ್ ನಲ್ಲಿ ಕರಗಿಸಿರೋದ್ರಿಂದ ಜಲತತ್ವ ಶುರು ಆಯ್ತು. ಆ ಜಲತತ್ವ ಕೆಳಗೆ ಬಿದ್ದಾಗ ಅದು ಸಾಲಿಡ್ ಆದಾಗ ಅದು ಪೃಥ್ವಿ ತತ್ವ ಆಯ್ತು. ಎಷ್ಟು ಚೆನ್ನಾಗಿದೆ ನೋಡಿ ಮಾಸ್ಟರ್ಸ್, ಅದ್ಭುತ ಅದ್ಭುತ. ಸೊ ಈ ಅವ್ಯಕ್ತ ಸ್ಥಿತಿಯಿಂದ ಈ ಪಂಚಮಹಾಭೂತಗಳು ಉದ್ಭವ ಆಯ್ತು. ಇವು ಪಂಚಭೂತಗಳು ಅಂದ್ರೆ. ಆಮೇಲೆ ಪಂಚ ತನ್ಮಾತ್ರಗಳು ಅಂತ ಹೇಳ್ತೀವಿ. ಪಂಚ ತನ್ಮಾತ್ರಗಳು ಅಂದ್ರೆ ಏನು? ಆಕಾಶ ತತ್ವ ಅಂದ್ರೆ ಶಬ್ದಕ್ಕೆ ಹೋಲಿಸ್ತೀವಿ. ಶಬ್ದ ತರಂಗಗಳನ್ನ ಆಕಾಶ ತತ್ವ ಅಂತೀವಿ. ಆಮೇಲೆ ವಾಯು ತತ್ವ ಅಂದ್ರೇನು? ಸ್ಪರ್ಶೆ. ಅಂದ್ರೆ ವಾಯು ಇದ್ರೇನೆ ನಮ್ಗೆ ಸ್ಪರ್ಶೆ ಗೊತ್ತಾಗೋದು. ಸೊ ವಾಯು ತತ್ವ ನಿಂದ ಸ್ಪರ್ಶೆ ಶುರು ಆಯ್ತು. ಸೊ ಅಗ್ನಿ ತತ್ವದಿಂದ ರೂಪ ಶುರು ಆಯ್ತು. ಆಮೇಲೆ ಜಲತತ್ವದಿಂದ ರಸ ಶುರು ಆಯ್ತು. ಆಮೇಲೆ ಪೃಥ್ವಿ ತತ್ವದಿಂದ ಸ್ಮೆಲ್, ಗಂಧ ಅನ್ನೋದು ಶುರು ಆಯ್ತು. ಇವೆಲ್ಲ ಪಂಚ ತನ್ಮಾತ್ರಗಳು ಅಂತ ಅರ್ಥ. ಅಂದ್ರೆ ಪಂಚಭೂತಗಳು ತಗೊಂಡ್ವಿ, ಅದರ ಒಂದು ತನ್ಮಾತ್ರದಿಂದನು ಅದು ನೆಕ್ಸ್ಟ್ ಡಿವೈಡೆಡ್ ಪಾರ್ಟಿಷನ್ಸ್ ಅಂತ ಹೇಳ್ತೀವಲ್ಲ, ಆ ತರ. ಆಕಾಶ ತತ್ವದಿಂದ ಶಬ್ದ, ವಾಯು ತತ್ವದಿಂದ ಸ್ಪರ್ಶೆ, ಅಗ್ನಿ ತತ್ವದಿಂದ ರೂಪ, ಜಲತತ್ವದಿಂದ ರಸ, ಪೃಥ್ವಿ ತತ್ವದಿಂದ ಗಂಧ. ಇದು ಈಗ ನಾವು ಮನುಷ್ಯ ಅಂದ್ರೇನೆ ಅದಾದ್ಮೇಲೆ ಈ ಒಂದು ಸೃಷ್ಟಿ ನಾವೇನು ಹೇಳ್ತೀವಿ? ಮೂಲ ಚೈತನ್ಯದ ಶಕ್ತಿಯೇ ಪುರುಷ ಅಂತೀವಿ. ಅದಾದ ಮೇಲೆ ಈ ಒಂದು ಪ್ರಕೃತಿಯಲ್ಲಿ 24 ಗುಣಗಳಿದಾವೆ ಇದು. ಸೊ ಆ ಪ್ರಕೃತಿ ಪುರುಷ ಅಂದ್ರೆ ಶಿವ ಶಕ್ತಿ ಅಂತ ಹೇಳ್ತೀವಿ. ಆ ಶಿವ ಶಕ್ತಿ ಸೇರಿದಾಗ ಈ ಒಂದು ಯೂನಿವರ್ಸ್ ನಮ್ಗೆ ರೆಡಿ ಆಯ್ತು. ಈ ಒಂದು ಮಿಲ್ಕಿ ವೇ ನಾವಂತ ಹೇಳ್ತಾ ಇದ್ದೀವಲ್ಲ, ಆ ಮಿಲ್ಕಿ ವೇ ಸೃಷ್ಟಿ ಆಗಿರೋದು ಈ ಶಿವ ಶಕ್ತಿ ಅಂತ. ಅದು ಎರಡರ ಕಲೆಯಿಕೆಯಿಂದ ಅದನ್ನೇ ನಾವು ಅರ್ಧನಾರೀಶ್ವರ ಅನ್ನೋ ತರ ಕೂಡ ಗುರ್ತಿಸ್ಕೊಂತೀವಿ. ಸೊ ಈಗ ಸೈಂಟಿಸ್ಟ್ಗಳು ರೀಸೆಂಟ್ ಆಗಿ ಜಸ್ಟ್ 1 year ಬ್ಯಾಕ್ ಅದು ಈ ಒಂದು ಯೂನಿವರ್ಸ್, ಈ ಒಂದು ಮಿಲ್ಕಿ ವೇ ಹೇಗೆ ಸೃಷ್ಟಿ ಆಯ್ತು ಅಂತ ರುಜು ಮಾಡಿದ್ದಾರೆ. ಎರಡು ಒಂಥರ ಈ ತರ ಶಕ್ತಿಗಳು ಸೇರಿ ಒಂದುಗೂಡಿದಾಗ ಈ ಒಂದು ಸೃಷ್ಟಿ ಆಯ್ತು ಅಂತ ಕಂಡುಹಿಡಿದಿದ್ದಾರೆ. ಆಮೇಲೆ
ಅವರು ಇಂಡಿಯನ್ ಬೇಸ್ಡ್ ಸೈಂಟಿಸ್ಟ್ ಅಂತೆ. ಅದಕ್ಕೋಸ್ಕರ ಅವರು ಆ ಎರಡು ಒಂದು ಶಕ್ತಿಗಳಿದಾವಲ್ಲ, ಆ ಎರಡಕ್ಕೂ ಶಿವಶಕ್ತಿ ಅಂತ ಸೈಂಟಿಫಿಕ್ ಆಗಿ ಎಲ್ಲ ವರ್ಲ್ಡ್ ಅಲ್ಲಿ ಅದು ರಿಕಾರ್ಡ್ ಆಗ್ಬಿಟ್ಟಿದೆ ಶಿವಶಕ್ತಿ ಅನ್ನೋದು. ಸೊ ಅದು ರುಜು ಆಗ್ಬಿಟ್ಟಿದೆ ಹೇಗೆ ನಮ್ಮ ಯೂನಿವರ್ಸ್ ಸೃಷ್ಟಿ ಆಯ್ತು ಅಂತ. ಸೊ ಇದು ನಮ್ಮ ಒಂದು ಯೂನಿವರ್ಸ್ ಆ ಸೃಷ್ಟಿಯಾಗಿರೋ ಒಂದು ಮೂಲ ಸಿದ್ಧಾಂತ. ಸೊ ಈ ರೀತಿ ಪ್ರಕೃತಿ ಪುರುಷ ಅಂತ ಇಂದ ಈ ಒಂದು ಸೃಷ್ಟಿ ಸ್ಟಾರ್ಟ್ ಆಯ್ತು. ಇದೆ ಆವಾಗ ಯೂನಿವರ್ಸ್ ನಿಂದ ಪ್ರತಿಯೊಂದು ಒಂದು ಪ್ರಕೃತಿ ಮಾತೆ ಅಂತೀವಿ ನಾವು. ಪ್ರಕೃತಿ ಮಾತೆಯ ಒಂದು ಅದ್ಭುತವಾದ ಕ್ರಿಯೇಷನ್ನೇ ಈ ಒಂದು ನಾವು ಜೀವಿಸ್ತಾ ಇರುವ ಈ ಒಂದು ಭೂಮಿ ಆಗ್ಲಿ, ಗ್ಯಾಲಾಕ್ಸಿಗಳಾಗ್ಲಿ, ಬೇರೆ ಗ್ರಹಗಳಾಗ್ಲಿ, ಪ್ರತಿಯೊಂದು ಪ್ರಕೃತಿ ಮಾತೆಯ ಸೃಷ್ಟಿ. ಅಂದ್ರೆ ಅರ್ಥ ಏನಿಲ್ಲಿ, ಈಗ ನಾನು ಮನುಷ್ಯ ಅಂದ್ರೆ ನಾನು ಕೂಡ ಪ್ರಕೃತಿ ಮಾತೆ ಇಂದ ಸೃಷ್ಟಿಸಲ್ಪಟ್ಟ ಒಂದು ಗೊಂಬೆ ಅಷ್ಟೇ. ಇದಕ್ಕೆ ಒಂದು ಸ್ಟೋರಿ ಹೇಳ್ತಾರೆ ನಮ್ದ್ರಲ್ಲಿ. ಹೇಗೆ ಪಾರ್ವತಿ ಮಾತೆ ಸ್ನಾನ ಮಾಡಕ್ ಹೋಗಿ ಆ ಒಳ್ಳೆ ಮೈಗೆ ಉಜ್ಜಿಕೊಳ್ಳೋ ಹಿಟ್ಟು ಜಾಸ್ತಿ ಉಳಿದಿರೋದನ್ಬಿಟ್ಟು ಅದನ್ನ ಒಂದು ಗೊಂಬೆ ಮಾಡ್ತಾರೆ. ಗೊಂಬೆ ಮಾಡ್ಬಿಟ್ಟು ಅದಕ್ಕೆ ಪ್ರಾಣ ಹಾಕ್ತಾರೆ. ಪ್ರಾಣ ಹಾಕಿ ಅದಕ್ಕೆ ಗಣೇಶ ಅಂತ ಹೆಸರಿಡ್ತಾರೆ ಅಂತ ನಾವು ತಿಳ್ಕೊಂಡಿದೀವಿ. ಅಂದ್ರೆ ಇದೆಲ್ಲ ವೇದ ಪುರಾಣಗಳ ಬೇಸಿಂದ ನಾನು ಹೇಳ್ತಾ ಇದ್ದೀನಿ. ಸೊ ಆವಾಗ ಅಂದ್ರೆ ಏನು, ಅದು ನಮ್ಗೆ ಒಂದು ತೋರಿಸಿದ್ದಾರೆ ಎಕ್ಸಾಂಪಲ್. ಅದು ಗಣೇಶನ ಈಗ ಮಾಡಿ ನಾನು ಕೂಡ ನೀವು ಕೂಡ ಪ್ರತಿಯೊಂದು ಗಿಡ ಮರ ಖನಿಜ ಎಲ್ಲ ಸಾಮ್ರಾಜ್ಯಗಳು ಹೇಳ್ತೀವಲ್ಲ, ಅವೆಲ್ಲವೂ ಪ್ರಕೃತಿ ಮಾತೆಯ ಒಂದು ಸೃಷ್ಟಿ. ಈ ಮನುಷ್ಯ ಅನ್ನೋದು ಕೂಡ ಪ್ರಕೃತಿ ಮಾತೆ ತಯಾರು ಮಾಡಿರುವ ಒಂದು ಗೊಂಬೆ. ಸೊ ಈ ರೀತಿ ನಾವು ತಿಳ್ಕೋಬೇಕು. ಈಗ ದೇಹ ಅನ್ನೋದು ಫಸ್ಟ್ ಜಡ ಪದಾರ್ಥ ಅಲ್ವಾ, ಅದರಲ್ಲಿ ಪ್ರಾಣ ಇರ್ಲಿಲ್ಲ. ಮತ್ತೆ ಪ್ರಾಣ ಹೆಂಗೆ ಬಂತು ಅನ್ನೋದು ಕೂಡ ತಿಳ್ಕೊಳ್ಳೋಣ. ಪ್ರಾಣ ಅಂದ್ರೆ ಏನು? ಈ ನಮ್ಮ ದೇಹ ಪಂಚಭೂತಗಳಿಂದ ಸೃಷ್ಟಿಸಲ್ಪಟ್ಟಿದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು. ಅಂದ್ರೆ ಪಂಚಭೂತಗಳೇನು? ಭೂಮಿ ತತ್ವ, ಜಲತತ್ವ, ಅಗ್ನಿ ತತ್ವ, ವಾಯು ತತ್ವ. ಸೊ ಈ ನಾಲ್ಕು ಇದು ಹೇಗೆ ಸೃಷ್ಟಿ ಆಯ್ತು ಅಂದ್ರೆ, ಫಸ್ಟು ಮೂಳೆ ಅಂದ್ರೆ ಗಟ್ಟಿಯಾಗಿರೋ ಪದಾರ್ಥಗಳು. ಭೂಮಿ ಅಂದ್ರೆ ಗಟ್ಟಿಯಾಗಿ ಇರುತ್ತೆ ಅಲ್ವಾ. ಸೊ ಸ್ಟ್ರಾಂಗ್ ಆಗಿರೋ ನಮ್ ದೇಹದಲ್ಲಿರೋ ಮೂಳೆಗಳೆಲ್ಲ, ಈ ಸ್ಕೆಲಿಟನ್ ಪಾರ್ಟ್ಸ್ ಎಲ್ಲ ಭೂಮಿ ತತ್ವಕ್ಕೆ ಸಂಬಂಧಪಟ್ಟಿದ್ದು. ಅದಕ್ಕೆ ಈ ಬೋನ್ಸು, ಸ್ಕೆಲಿಟನು, ಆಮೇಲೆ ಸ್ಪೈನಲ್ ಕಾರ್ಡು ಇವೆಲ್ಲವೂ ಭೂಮಿ ತತ್ವಕ್ಕೆ ಸಂಬಂಧಪಟ್ಟಿದ್ದು. ಇನ್ನು ಜಲತತ್ವ ಅಂದ್ರೆ ಏನು? ಅದು ಫ್ಲೋ ಆಗ್ತಾ ಇರುತ್ತೆ, ನೀರಿನ ತರ ಹರಿತಾ ಇರುತ್ತೆ. ಅಂದ್ರೆ ನಮ್ ದೇಹದಲ್ಲಿ ನೀರ್ ತರ ಏನೇನು ಹರಿತಾ ಇರುತ್ತೆ? ರಕ್ತ ಹರಿಯುತ್ತೆ, ಆಮೇಲೆ ಒಂದು ಬೆವರು ಹರಿಯುತ್ತೆ, ಆಮೇಲೆ ನೆಗಡಿ ಆದಾಗ ಮೂಗ್ಲಿಂದ ಸೋರುತ್ತೆ. ಇದೆಲ್ಲವೂ ಅದು ಜಲತತ್ವಕ್ಕೆ ಸಂಬಂಧಪಟ್ಟಿದ್ದು ನಮ್ ದೇಹದಲ್ಲಿ. ಸೊ ಆ ಜಲತತ್ವ, ಆ ಒಂದು ರಕ್ತ ಪರಿಚಲನ ಅನ್ನೋದೆಲ್ಲ ಜಲತತ್ವಕ್ಕೆ ಸಂಬಂಧಪಟ್ಟಿದ್ದು. ಇನ್ನದಾದ್ಮೇಲೆ ಅಗ್ನಿತತ್ವ ಅಂದ್ರೆ ನಮ್ಮ ದೇಹದಲ್ಲಿ ಪರ್ಟಿಕ್ಯುಲರ್ ಇದು ಸೆಂಟಿಗ್ರೇಡ್ ಉಷ್ಣೋಗ್ರತೆ ಇರ್ಲೇಬೇಕಲ್ವಾ. ಇವಾಗ 94 ಇದು ಆದ್ರೇನೆ ಜ್ವರ ಬಂದಿದೆ ಅನ್ಬಿಡ್ತೀವಲ್ಲ. ಸೊ ಆ ಉಷ್ಣ ಅನ್ನೋದು ನಮ್ ದೇಹದಲ್ಲಿ ಇದೆಯಲ್ವಾ, ಆ ಉಷ್ಣಾನೇ ಅಗ್ನಿತತ್ವ. ಅದಾದ್ಮೇಲೆ ನಾವು ಉಸಿರಾಡ್ತಾ ಇದೀವಲ್ಲ, ಆ ಉಸಿರಾಟನೇ ವಾಯುತತ್ವ. ಸೊ ಇದೆಲ್ಲ 4 ತತ್ವಗಳಿಂದ ಈ 4 ತತ್ವಗಳು ಎಲ್ಲಿಂದ ಬಂತು? ಮತ್ತೆ ಆಕಾಶ ತತ್ವದಿಂದ ಬಂತು. ಸೊ ಈ ರೀತಿ ನಮ್ ದೇಹ ಪಂಚಭೂತಗಳಿಂದ ಶುರುವಾಗಿದೆ ಅಂದ್ರೆ ಮೂಳೆಗಳಾಯ್ತು, ಆಮೇಲೆ ಈ ಒಂದು ರಕ್ತ ಪರಿಚಲನೆ ಆಯ್ತು, ಆಮೇಲೆ ಈ ಅವಯವಗಳು ಎಲ್ಲವೂ ಒಂದು ಮಾತೆ, ಪ್ರಕೃತಿ ಮಾತೆ ಗೊಂಬೆನಲ್ಲಿ ಎಲ್ಲ ಪಾರ್ಟ್ಸು ಮಾಡಿದಾರಲ್ವಾ, ಆ ಪಾರ್ಟ್ಸ್. ಆಮೇಲೆ ಇವಾಗ ಇದು ಇನ್ನು ಪ್ರಾಣ ಅಂದ್ರೆ ಏನು, ನಮ್ಗೆ ಪ್ರಾಣ ಹೇಗೆ ಬಂತು ಅಂತ ನೋಡೋಣ. ಈಗ ಪ್ರಾಣ ಅಂದ್ರೆ ಏನಂದ್ರೆ, ನಾವು ಉಸಿರಾಡ್ತಾ ಇದ್ದೀವಲ್ಲ, ಆ ಉಸಿರಾಟದಲ್ಲಿ ಒಂದು ಫ್ರೀಕ್ವೆನ್ಸಿ ಇರುತ್ತಲ್ಲ, ಆ ತರ ಫ್ರೀಕ್ವೆನ್ಸಿ ಇದು ನಾರ್ಮಲ್ ಉಸಿರಾಟ. ಜೀವ ಅಂತೀವಿ, ಪ್ರಾಣ ಅಂತೀವಿ.
ಪ್ರಾಣ ಅಂದ್ರೆ ಹೇಗೆ ಬಂತು ಅಂದ್ರೆ ಒಂದು ಪಕ್ಕದಲ್ಲಿ 21 ಸುನ್ನೆಗಳು ಅಂದ್ರೆ ಎಷ್ಟಾಗುತ್ತೆ ಮಾಸ್ಟರ್? ಯಾರಾದ್ರೂ ಹೇಳ್ತೀರಾ? ಹಾ, ಒಂದು ಪಕ್ಕದಲ್ಲಿ 21 ಸುನ್ನೆಗಳಂದ್ರೆ 10 ಲಕ್ಷ ಕೋಟಿ ಅಷ್ಟು ಫ್ರೀಕ್ವೆನ್ಸಿ ಆಫ್ ಆ ಬ್ರೀತಿಂಗ್ ಅಂದ್ರೆ ವಾಯುವಿನ ಆ ಒಂದು 10 ಲಕ್ಷ ಕೋಟಿಯಷ್ಟು ಫ್ರೀಕ್ವೆನ್ಸಿನಲ್ಲಿ ಒಂದೇ ಬಾರಿ ಅಷ್ಟು ಪ್ರೆಷರ್ ಇಂದ ಬಂದು ಆ ಒಂದು ತಾಯಿಯ ಗರ್ಭದಲ್ಲಿರೋ ಆ ಪಿಂಡದಲ್ಲಿ ಆ ಫೋರ್ಸ್ ಅಲ್ಲಿ ಬರೋದು ಜೀವ, ಪ್ರಾಣಶಕ್ತಿ ಅಂತ ಹೇಳ್ತೀವಿ. ನಮ್ಗೆಲ್ಲರಿಗೂ ಗೊತ್ತು, ತಾಯಿಯ ಗರ್ಭದಲ್ಲಿ 3ನೇ ತಿಂಗಳು ಅಥವಾ 5ನೇ ತಿಂಗಳಲ್ಲಿ ಜೀವ ಬರುತ್ತೆ ಅಥವಾ ಪ್ರಾಣ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತು. ಸೊ ಅದು ಹೆಂಗೆ ಬಂತು ಅಂದ್ರೆ ಈ ಪ್ರಾಣ ಆತ್ಮ ಅಲ್ಲ, ಇದು ಈ ಒಂದು ವಿಶ್ವದಲ್ಲಿ ಇರುವ ಲೈಫ್ ಫೋರ್ಸ್ ಎನರ್ಜಿನ ಅತ್ಯಧಿಕ ಫ್ರೀಕ್ವೆನ್ಸಿನೇ ಪ್ರಾಣ ಅನ್ನೋದು. ಸೊ ಪ್ರಾಣಶಕ್ತಿ ಅನ್ನೋದು ಕೂಡ ಎಷ್ಟು ಚೆನ್ನಾಗಿ ನಾವು ತಿಳ್ಕೊಬೇಕು ಅಂದ್ರೆ, ಇದು ನಾವು ಈ ಪ್ರಾಣನೇ ಆತ್ಮ ಅಂತೀವಿ ಅಲ್ವಾ, ಈ ದೇಹನೇ ಆತ್ಮ ಅಂತೀವಿ, ಈ ಮನಸ್ಸನ್ನೇ ಆತ್ಮ ಅಂತೀವಿ. ಆದ್ರೆ ಇಲ್ಲೆಲ್ಲೂ ಆತ್ಮ ಅನ್ನೋದು ಬರೋದೇ ಇಲ್ಲ. ಸೊ ಆ ಒಂದು ಈ ಯೂನಿವರ್ಸ್ ಇರೋ ಲೈಫ್ ಫೋರ್ಸ್ ಎನರ್ಜಿಯ ಅಷ್ಟು ಒಂದು ಆ ಫ್ರೀಕ್ವೆನ್ಸಿಯಲ್ಲಿ ಒಂದು ಬಾರಿಗೆ ಬಂದಾಗ ಅದು ಪ್ರಾಣ ಅಂತೀವಿ. ಅದೇ ಒಂದು ದೇಹದಿಂದ ಹೊಟ್ಟೋದಾಗ ಪ್ರಾಣ ಹೋಯ್ತು, ಜೀವ ಹೋಯ್ತು ಅಂತೀವಿ. ಇಲ್ಲಿ ಇನ್ನು ಆತ್ಮ ಅನ್ನೋ ಪದಾರ್ಥ ಬರ್ಲೇ ಇಲ್ಲ, ಇಲ್ಲಿ ಬರೀ ಜೀವ ಬಂತು, ಪ್ರಾಣ ಬಂತು ಅಷ್ಟೇ. ಸೊ ಈ ಜೀವ ಅಥವಾ ಪ್ರಾಣ ಸತ ಶಾಶ್ವತ ಅಲ್ಲ, ಅದಕ್ಕೋಸ್ಕರ ಅರ್ಥ ಆಯ್ತಾ? ಸೊ ಇವಾಗ ಆತ್ಮ ಮಾತ್ರ ಶಾಶ್ವತ ಅಂತ ಹೇಳೋದು ಅದಕ್ಕೋಸ್ಕರ. ಜೀವ ಪ್ರಾಣ ಶಾಶ್ವತ ಅಲ್ಲ. ಅದನ್ನ ಮೇಂಟೈನ್ ಮಾಡಕ್ಕೆ ನಾವು ದಿನನಿತ್ಯ ಆ ವಿಶ್ವಮಯ ಪ್ರಾಣ ಶಕ್ತಿಯನ್ನು ನಾವು ನಮ್ಮ ಒಂದು ಶ್ವಾಸೆಯಿಂದ ತಗೊಂತಾ ಇರ್ತೀವಿ, ಶ್ವಾಸಿಸ್ತಾ ಇರ್ತೀವಿ. ಪರ್ ಮಿನಿಟ್ ಮಿನಿಮಮ್ ಒಂದು 12 to 15 ಟೈಮ್ಸ್ 16 ಟೈಮ್ಸ್ ನಾವು ಬ್ರೀತ್ ಮಾಡಿದಾಗ ನಮ್ಗೆ ಅದು ಮೇಂಟೈನ್ ಆಗ್ತಾ ಇರುತ್ತೆ. ಇವಾಗ ನಮ್ ದೇಹದ ಬಗ್ಗೆ ದೇಹದ ಬಗ್ಗೆ ತಿಳ್ಕೊತಾ ಇದೀವಿ ನಾವು. ಭೌತಿಕ ದೇಹ ಪಂಚಭೂತಗಳಿಂದ ಇದು ಸೃಷ್ಟಿ ಆಗಿರೋದು. ಅಂದ್ರೆ ಆ ಪಂಚಭೂತಗಳು ಏನು, ನಮ್ ದೇಹದಲ್ಲಿ ಯಾವ ಪಾರ್ಟ್ಗಳಲ್ಲಿದೆ ಅನ್ಬಿಟ್ಟು ಗೊತ್ತಾಯ್ತು. ಆಮೇಲೆ ಜೀವ ಅಂದ್ರೆ ಏನು, ಪ್ರಾಣ ಅಂದ್ರೆ ಏನು, ಪ್ರಾಣ ಶಕ್ತಿ ಅಂದ್ರೆ ಏನು ಅಂತ ಗೊತ್ತಾಯ್ತಲ್ವಾ. ಸೊ ಇವಾಗ ಈ ಪಂಚವಿಂಶತಿ ದೇಹದಲ್ಲಿ ನಾವು ಇವಾಗ ಒಂದು 5 ಪಂಚಭೂತಗಳು ಅಂತ ತಿಳ್ಕೊಂಡಿದ್ದೀವಿ. ಆ ಪಂಚಭೂತಗಳಿಂದ ಅದು 20ರಲ್ಲಿ 5 ಆ ಪಂಚಭೂತಗಳು ಈ ಭೌತಿಕ ದೇಹದ್ದು. ಈ ಪಂಚಭೂತಗಳಿಂದ ತಯಾರಾಗಿರೋ ದೇಹ ಇಲ್ಲೇ ನಾಶ ಆಗುತ್ತೆ ಅದರಿಂದಾನೆ. ಸೊ ಅದರಲ್ಲಿ ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಕಾರಣ ದೇಹ ಅಂತ 3 ದೇಹಗಳನ್ನ ಹೊಂದಿರ್ತೀವಿ ನಾವು. ಆವಾಗ ಏನಾಗುತ್ತೆ, ಈ ಭೌತಿಕವಾಗಿ ನಾವು ಕಣ್ಣಲ್ಲಿ ಕೈಯಲ್ಲಿ ಮುಟ್ಟಕ್ಕೆ ಎಲ್ಲಾನು ಸಿಗುತ್ತಲ್ಲ, ಆ ಭೌತಿಕ ದೇಹ ಬಿಟ್ರೆ ಇನ್ನು 20 ತತ್ವಗಳು ಇರುತ್ತೆ ಅಲ್ವಾ. ಸೊ ಆ 20 ತತ್ವಗಳು ಏನು ಅಂತ ಇವಾಗ ತಿಳ್ಕೊಳ್ಳೋಣ. ಈ 20 ತತ್ವಗಳಲ್ಲಿ ಈ ತನ್ಮಾತ್ರಗಳು ಅಂತ ಹೇಳಿದ್ನಲ್ಲ ಇವಾಗ ತಾನೇ, ತನ್ಮಾತ್ರಗಳು ಅಂದ್ರೆ ಏನೇನು ಹೇಳಿದೀನಿ ನೋಡಿ, ಇನ್ನೊಂದ್ಸಲಿ ಹೇಳ್ತೀನಿ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ, ಅದೆಲ್ಲವೂ ತನ್ಮಾತ್ರಗಳು. ಅದು 5 ಆಯ್ತು. ಆಯ್ತಾ? ಶಬ್ದ ಅಂದ್ರೆ ಎಲ್ಲರಿಗೂ ಗೊತ್ತು, ಸ್ಪರ್ಶ ಅಂದ್ರೆ ಎಲ್ಲರಿಗೂ ಗೊತ್ತು, ರೂಪ ಅಂದ್ರೆ ಅಗ್ನಿ, ಈ ಕಣ್ಣಿಂದ ಕಾಣೋದೇ ರೂಪ ಅಲ್ವಾ. ನಾವು ಕಣ್ಣಿಂದ ಪ್ರತಿಯೊಂದು ಆಕಾರವನ್ನು ನೋಡ್ತೀವಿ, ಅದು ರೂಪ, ಅದು ಅಗ್ನಿ ತತ್ವ. ಸೊ ಈ ಒಂದು ಈ ರಸ ಅಂತೀವಿ, ರಸ ಅಂದ್ರೆ ಅದು ಜಲತತ್ವ. ಅದನ್ನ ನಾಲಿಗೆಗೆ ಹೋಲಿಸ್ತೀವಿ. ನಾಲಿಗೆಯಿಂದ ರುಚಿ ನೋಡ್ತೀವಿ, ಅದು ಒಂದು ಹೇಗಿರುತ್ತೆ ಏನು ಅಂತ ಗೊತ್ತಾಗಕ್ಕೆ ಇದು. ಆಮೇಲೆ ಪೃಥ್ವಿ ತತ್ವ ಅಂದ್ರೆ ಸ್ಮೆಲ್, ಅದಕ್ಕೆ ಮೂಗು. ಸೊ ಇದಕ್ಕೆ ಒಂದು ಜ್ಞಾನೇಂದ್ರಿಯಗಳಿಂದ ಇವನ್ನೆಲ್ಲಾನು ನಾವು ನೋಡ್ತೀವಿ. ಸೊ
ಅದಕ್ಕೆ ಶಬ್ದ ಅಂದ್ರೆ ಕಿವಿ, ಸ್ಪರ್ಶ ಅಂದ್ರೆ ಚರ್ಮ, ರೂಪ ಅಂದ್ರೆ ಕಣ್ಣು, ಯಾಕಂದ್ರೆ ಕಣ್ಣಿಂದಾನೇ ನಾವು ರೂಪವನ್ನು ನೋಡಕ್ಕಾಗೋದು. ಸೊ ರಸ ಅಂದ್ರೆ ನಾಲಿಗೆ, ಜಿಹ್ವ. ಅದಾದ್ಮೇಲೆ ಗಂಧ ಅಂದ್ರೆ ಅದು ಮೂಗು, ಸ್ಮೆಲ್ಲಿಂದಾನು, ಸ್ಮೆಲ್ ನೋಡೋದು ಮೂಗಿಂದ. ಇಲ್ಲಿ ಏನಾಯ್ತು ಇವಾಗ? ಪಂಚಭೂತಗಳು ಆಯ್ತು, ಪಂಚ ತನ್ಮಾತ್ರಗಳಾಯ್ತು, ಪಂಚ ಜ್ಞಾನೇಂದ್ರಿಯಗಳಾಯ್ತು. ಇವಾಗ 15 ಆಯ್ತು. ಒಟ್ಟು 25ರಲ್ಲಿ 15 ಆಯ್ತು ಅಲ್ವಾ? ಈಗ ಇನ್ನು ಮಿಕ್ಕಿದೆಷ್ಟಾಯ್ತು? ಇನ್ನು 4 ಪಾರ್ಟ್ ಇದೆ. ಅದು ಏನು? ಮನಸ್ಸು, ಬುದ್ಧಿ, ಅಹಂಕಾರಮು, ಚಿತ್ತಮು. ಆ 4 ಮನಸ್ಸು, ಬುದ್ಧಿ, ಅಹಂಕಾರಮು, ಚಿತ್ತಮು. ಅದು ಮನಸ್ಸಿನಲ್ಲೇ ಇಂಟರ್ನಲ್ ಪಾರ್ಟು ಚಿತ್ತ ಅಂತ ಹೇಳ್ತೀವಿ. ಬುದ್ಧಿನಲ್ಲಿ ಇಂಟರ್ನಲ್ ಪಾರ್ಟು ಈ ಒಂದು ಅಹಂಕಾರ. ಅಹಂಕಾರ ಅನ್ನೋದು ಬುದ್ಧಿ ಒಳಗೆ ಇರುತ್ತೆ. ಈ ರೀತಿ ಒಂದು 4 ಪಾರ್ಟ್. ಇನ್ನೆಷ್ಟಾಯ್ತು? 19 ಪಾರ್ಟ್ ಆಯ್ತು. 19 ಪಾರ್ಟ್ ಆದ್ರೆ ಇನ್ನೆಷ್ಟು ಉಳೀತು? ಒಂದೇ ಒಂದು ಪಾರ್ಟ್ ಆಯ್ತು. ಆ ಒಂದು ಪಾರ್ಟೇ ಆತ್ಮ. ಸೊ ಈಗ ನಾವು ತಿಳ್ಕೊಬೇಕಂದ್ರೆ 25 ಪಾರ್ಟ್ಸ್ ಏನೇನು ಅಂತ ತಿಳ್ಕೊಂಡ್ರಲ್ಲ, ಆ ರೀತಿ ಪಂಚ ಜ್ಞಾನೇಂದ್ರಿಯಗಳು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇದ್ರ ಏನ್ ಕೆಲಸ ಮಾಡುತ್ತೆ? ಕಣ್ಣು ನೋಡುತ್ತೆ, ಕಿವಿ ಕೇಳುತ್ತೆ, ಮೂಗು ವಾಸನೆ ಹಿಡಿಯುತ್ತೆ, ನಾಲಿಗೆ ರುಚಿ ನೋಡುತ್ತೆ, ಆಮೇಲೆ ಚರ್ಮ 2 ಕೆಲಸ ಮಾಡುತ್ತೆ, ಒಂದು ಮಾತಾಡುತ್ತೆ, ಒಂದು ರುಚಿ ನೋಡುತ್ತೆ. ಸೊ ವಾಕ್ಶಕ್ತಿ ಅನ್ನೋದು ಕೂಡ ಒಂದು ಈ ಜ್ಞಾನೇಂದ್ರಿಯಗಳ ತನ್ಮಾತ್ರ ಅಂತ ಹೇಳ್ತೀವಿ. ಸೊ ಇವೆಲ್ಲವೂ ನಾವು ತಿಳ್ಕೊಂತ ಇದರ ಒಂದು ಕರ್ಮೇಂದ್ರಿಯಗಳು ಈ ಒಂದು ಭೌತಿಕ ಶರೀರಕ್ಕೆ ಇರೋದು, ಭೌತಿಕ ಶರೀರದಿಂದಾನೇ ಹೊಟ್ಟೋಗ್ಬಿಡುತ್ತೆ. ಕೈಗಳು, ಕಾಲುಗಳು, ಬಾಯಿ, ಜನನಾಂಗಗಳು, ಈ ಒಂದು ಎಜೆಕ್ಟ್ ಮಾಡೋದು, ಎಲ್ಲ ವೇಸ್ಟ್ನ ಎಜೆಕ್ಟ್ ಮಾಡೋದು, ಗುದದ್ವಾರ, ಅನಸ್ಸು, ಇವೆಲ್ಲವೂ ಕರ್ಮೇಂದ್ರಿಯಗಳಿಂದ ಈ ದೇಹದಲ್ಲಿ ಇರೋದು. ದೇಹದ ಒಂದು ಸಬ್ ಪಾರ್ಟ್ಸ್. ಸೊ ಈ ರೀತಿ ಇವೆಲ್ಲ ನಾವು ತಿಳ್ಕೊಂಡಾಗ ಈ 19 ಪಾರ್ಟ್ ಆಯ್ತಲ್, ಟೋಟಲ್ 25 ಪಾರ್ಟ್ಸ್ ಇವಾಗ ಗೊತ್ತಾಯ್ತಲ್ವಾ? ಒಂದು ಪಂಚಭೂತಗಳು, ಆಮೇಲೆ ಪಂಚ ತನ್ಮಾತ್ರಗಳು, ಅದರ ಜ್ಞಾನೇಂದ್ರಿಯಗಳು 15 ಆಯ್ತು. ಆಮೇಲೆ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳು, ಆಮೇಲೆ ಆತ್ಮ. ಆಮೇಲೆ ಇವಾಗ ನಾವು ಇನ್ನೂ ಭೌತಿಕ ದೇಹದ ಬಗ್ಗೆ ನಾವು ತಿಳ್ಕೊಳ್ಳಕ್ಕೆ ಹೋಗೋಣ. ಈ ಭೌತಿಕ ದೇಹ ಅನ್ನೋದು 3 ದೇಹಗಳೊಂದಿಗೆ ಡಿವೈಡ್ ಆಗಿರುತ್ತೆ. ಅಂದ್ರೆ ಸ್ಥೂಲ ದೇಹ, ಸೂಕ್ಷ್ಮ ದೇಹ, ಕಾರಣ ದೇಹ. ಸೊ ಸ್ಥೂಲ ದೇಹದಲ್ಲಿ ಏನಿದೆ ಅಂತ ಇವಾಗ ಗೊತ್ತಾಯ್ತು. ಇವಾಗ ಸೂಕ್ಷ್ಮ ದೇಹದಂತೆ ಈ 19 ಪಾರ್ಟ್ಸ್ ಎಲ್ಲಾನು ಸೂಕ್ಷ್ಮ ದೇಹದಲ್ಲಿ ಇರುತ್ತೆ. ಅಂದ್ರೆ ಈ ಒಂದು ಜ್ಞಾನೇಂದ್ರಿಯಗಳಿಂದ, ಕರ್ಮೇಂದ್ರಿಯಗಳಿಂದ ನಾವು ಏನೇನ್ ಮಾಡ್ತೀವೋ ಅವೆಲ್ಲದ ಇಂಟರ್ನಲ್, ಇವಾಗ ಇಲ್ಲಿ ಏನು ಕೆಲಸ ಮಾಡಿದ್ರು ಅದಕ್ಕೊಂದು ಈ ನಾವು ಕರ್ಮ ಅಂತೀವಿ, ಕೆಲಸವನ್ನೇ ಕರ್ಮ ಅಂತೀವಿ. ಕರ್ಮ ಮಾಡಿದಾಗ ಒಂದು ಫಲ ಇರುತ್ತೆ, ಕೆಟ್ಟದು ಒಳ್ಳೇದು ಅಂತ. ಅವೆಲ್ಲವೂ ಏನಾಗುತ್ತೆ ಅಂದ್ರೆ ಪ್ರತಿಯೊಂದು ಈ ಒಂದು ನೋಡಿರೋದು, ಮಾಡಿರೋದು, ಪ್ರತಿಯೊಂದು ಮನಸ್ಸಿನಲ್ಲಿ ಆಲೋಚನೆ ಮಾಡಿರೋದು, ಆಮೇಲೆ ಆ ಮನಸ್ಸಿನಲ್ಲಿ ನಾವು ಈ ಜನ್ಮದಲ್ಲಿ ನಮ್ಗೆ ಆಸೆ ಆಕಾಂಕ್ಷೆಗಳಿರುತ್ತಲ್ಲ, ಅವು ನೆರವೇರಿರಲ್ವಲ್ಲ, ಅದನ್ನ ತೀವ್ರವಾಗಿ ಬೇಕೇ ಬೇಕು ಅನ್ಕೊಂಡು ನೆರವೇರಿಲ್ಲ ಅಂದ್ರೆ ಅದು ಎಲ್ಲಿ ಹೋಗುತ್ತೆ? ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಅಂತರ್ಗತವಾಗಿ ಒಂದು ಕೂತ್ಕೊಂಡ್ಬಿಡುತ್ತೆ ಆ ಒಂದು ಮೆಮರಿ ಚಿಪ್ ಅಲ್ಲಿ. ಸೊ ಈ ರೀತಿ ಏನಾಗುತ್ತೆ? ಇವೆಲ್ಲ ದೇಹ ಮಾತ್ರ ಇಲ್ಲಿ ಹೋಗುತ್ತೆ, ಇನ್ನು ಮಿಕ್ಕಿದ ಪಾರ್ಟ್ಸ್ದು ಅದರ ಒಂದು ಕೆಲಸಗಳು, ಅದರ ಒಂದು ಕರ್ಮಗಳು, ಅದರ ಒಂದು ಏನು ಆಸೆ ಆಕಾಂಕ್ಷೆಗಳು ನೆರವೇರದೇ ಇರೋದು, ಅವೆಲ್ಲವೂ ಎಲ್ಲಿ ಹೋಗುತ್ತೆ? ಸೂಕ್ಷ್ಮ ಶರೀರ ತಗೊಂಡೋಗ್ಬಿಡುತ್ತೆ. ಅಂದ್ರೆ ಸೂಕ್ಷ್ಮ ಶರೀರದಲ್ಲಿ ಇವೆಲ್ಲ ಇರುತ್ತೆ. ಸೊ ಈ ಒಂದು ಉಳಿದಿರುತ್ತಲ್ಲ ಲಾಸ್ಟ್ ಆತ್ಮ ಅಂತೀವಲ್ಲ, ಆತ್ಮವೇ ಅದ್ವೈತ ಪುರುಷೋತ್ತಮ, ಪರಮಾತ್ಮ, ಶಾಶ್ವತವಾಗಿರೋ ದಿವ್ಯ ಶಕ್ತಿ ಅಂತ ಹೇಳ್ತೀವಿ. ಸೊ ಇವಾಗ ನಮ್ಗೆ
ರೂಟ್ ಎಲ್ಲಿದೆ ಅಂತ ನಮ್ಗೆ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಿದೆ. ಅಂದ್ರೆ ಏನು? ಈ ಒಂದು ನಾವು ದೇಹ ಬಿಟ್ರೂ ಕೂಡ ಕರ್ಮ ಬಿಡಲ್ಲ. ದೇಹ ಬಿಟ್ರೂ ಕೂಡ ಆ ಕರ್ಮದ ಪ್ರಾರಬ್ಧಗಳು ಬಿಡಲ್ಲ. ಅವೆಲ್ಲ ಎಲ್ಲಿರುತ್ತೆ? ಸೂಕ್ಷ್ಮ ಶರೀರ ಹೊತ್ಕೊಂಡು ಹೋಗ್ಬಿಡುತ್ತೆ. ಆ ಸೂಕ್ಷ್ಮ ಶರೀರ ಆ ಒಂದು ಆ ಆ ರೀತಿ ಹೊತ್ಕೊಂಡೋಗಿರೋದು ಸೂಕ್ಷ್ಮ ಶರೀರದಲ್ಲಿ ಇಟ್ಕೊಂಡು ಅದು ಒಂದು ಕಾರಣ ದೇಹಕ್ಕೆ ಅವಾಗ ಒಂದು ಕಾರಣ ಸಿಕ್ತು. ಆ ಕಾರಣ ಹುಡುಕೊಂಡಾಗ ಆ ಒಂದು ಕಾರಣ ದೇಹ ಏನ್ ಮಾಡುತ್ತಂದ್ರೆ ನೆಕ್ಸ್ಟ್ ಜನ್ಮದ್ದು ರೆಡಿ ಮಾಡುತ್ತೆ. ನೆಕ್ಸ್ಟ್ ಜನ್ಮದ ಪರ್ಪಸ್ ಏನೇನು ಆ ಒಂದು ನಾವು ಹಿಡಿದಿಟ್ಕೊಂಡಿರ್ತೀವಲ್ಲ ಆಸೆ ಆಕಾಂಕ್ಷೆಗಳು, ಆ ಒಂದು ಇದು ಇಟ್ಕೊಂಡು ಆಮೇಲೆ ಇಲ್ಲಿ ಮಾಡಿರೋದು ನಾವು ಕೆಟ್ಟದು ಒಳ್ಳೇದು ಎಲ್ಲಾ ಮಾಡಿದಿರೋದು ಪ್ರಾರಬ್ಧಗಳು ಎಲ್ಲಾನು ತಗೊಂಡು ಈ ಕಾರಣ ದೇಹ ಒಂದು ಕಾರಣ ಸಹಿತವಾಗಿ ಒಂದು ಪರ್ಪಸ್ ಶುರು ಮಾಡುತ್ತೆ. ಸೊ ಪರ್ಪಸ್ ಎಲ್ಲಿದೆ? ಕಾರಣ ದೇಹದಲ್ಲಿದೆ. ಇವಾಗ ಸೂಕ್ಷ್ಮ ಶರೀರ ಕಣ್ಣಿಗೆ ಕಾಣೋದಿಲ್ಲ. ಅದು ಒಂದು ಕಣ್ಣಿಗೆ ಕಾಣದ ಆಟಮ್ಸ್ ಎಲ್ಲ ಯಾರಿಗೂ ಕಾಣಲ್ವಲ್ಲ, ಅಟಾಮಿಕ್ ಬಾಡಿ. ನಾವು ಉಸಿರನ್ನು ಬಿಟ್ಟ ಮೇಲೆ ಈ ಪಂಚಭೂತಗಳಿಂದ ತಯಾರ್ಪಟ್ಟಿರೋ ಈ ದೇಹ ಬಿಟ್ಟು ಅದು ಮಾತ್ರ ಬೇರೆಯಾಗಿ ಹೊಟ್ಟೋಗುತ್ತೆ. ಈ ಸೂಕ್ಷ್ಮ ಶರೀರದ ಜೊತೆ ಈ ಸೂಕ್ಷ್ಮ ಶರೀರ ಎಲ್ಲಿರುತ್ತೆ? ಸೂಕ್ಷ್ಮ ಶರೀರದ ಲೋಕಗಳಲ್ಲಿ ಇರುತ್ತೆ. ಅಲ್ಲಿ ಈ ಸೂಕ್ಷ್ಮ ಶರೀರಕ್ಕೆ ಏನಿದೆ? ಮನಸ್ಸಿದೆ, ಬುದ್ಧಿ ಕೂಡ ಇದೆ. ಆತ್ಮ ಸಪ್ರೇಟ್. ಆತ್ಮನ್ ಬಿಟ್ಬಿಡಿ, ಮನಸ್ಸು ಇದೆ, ಬುದ್ಧಿ ಇದೆ. ಅವಾಗ ಏನಾಗುತ್ತೆ? ಆ ಬುದ್ಧಿಯ ಜೊತೆ ಸೇರ್ಕೊಂಡು ಆ ಮನಸ್ಸು ಏನ್ ಮಾಡುತ್ತೆ ಅಂದ್ರೆ ಅಯ್ಯೋ ಇವೆಲ್ಲ ಇನ್ನೂ ಮುಗ್ದಿಲ್ಲ, ಇವೆಲ್ಲ ಇನ್ನೂ ಬೇಕಾಗಿತ್ತು ಅನ್ಕೊಂಡು ಯಾವಾಗ್ಲೂ ಇನ್ನೊಂದು ದೇಹ ಬೇಕು. ಅವಾಗ್ಲೇ ತಾನೇ ಅವೆಲ್ಲ ನೆರವೇರಿಸ್ಕೊಳಕ್ಕೆ ಆವಾಗ ದೇಹಕ್ಕೋಸ್ಕರ ಕಾಯ್ತಾ ಇರುತ್ತೆ ಈ ಸೂಕ್ಷ್ಮ ಶರೀರ. ಸೊ ಅದು ಆ ಕಾರಣ ಶರೀರದಲ್ಲಿ ಕಾರಣ ಹುಡುಕ್ತಾ ಇರುತ್ತಲ್ಲ, ಕಾರಣಗಳೆಲ್ಲ ಅಲ್ಲಿರುತ್ತೆ. ಇವಾಗ ನಾವು ಮಾಡಿರೋ ಈ ಸೂಕ್ಷ್ಮ ಶರೀರ ಕಾರಣ ಶರೀರ ಎರಡು ನಾವು ಲೇಯರ್ಸ್ ಅಷ್ಟೇ, ಆಯ್ತಾ? ಆ ಲೇಯರ್ಸ್ ಅಲ್ಲಿ ಕಾರಣ ಶರೀರದಲ್ಲಿ ಆ ಪ್ರಾರಬ್ಧಗಳೆಲ್ಲ ಇರುತ್ತಲ್ವಾ, ಆ ಪ್ರಾರಬ್ಧಗಳ ಅನುಸಾರವಾಗಿ ನಮ್ಮ ಲೈಫ್ ಪರ್ಪಸ್ ಶರೀರ ಶುರು ಆಗುತ್ತೆ. ಆತ್ಮಸತ ಒಂದು ಅಟಾಮಿಕ್ ಬಾಡಿನೇ. ಅಂದ್ರೆ ಆತ್ಮಕ್ಕೆ ಮನಸ್ಸನ್ನೋದಿರಲ್ಲ, ಅದು ತಿಳ್ಕೊಳ್ಳಿ ಫಸ್ಟ್. ಆತ್ಮಕ್ಕೆ ಮೈಂಡ್ ಇರಲ್ಲ, ಬರೀ ಸೂಕ್ಷ್ಮ ದೇಹಕ್ಕೆ ಮಾತ್ರ ಮೈಂಡ್ ಇರುತ್ತೆ. ಕಾರಣ ದೇಹಕ್ಕೆ ಬರೀ ಕಾರಣಗಳು ಇರ್ತವೆ. ಅಂದ್ರೆ ಸೂಕ್ಷ್ಮ ಶರೀರ ಇಟ್ ಈಸ್ ನಾಟ್ ಎನ್ಲೈಟೆಂಡ್, ಆತ್ಮ ಮಾತ್ರ ಎನ್ಲೈಟೆಂಡ್ ಅಂತ ನೀವು ಕರ್ಮ ಫಲಗಳು ಮತ್ತೆ ಈ ಜನ್ಮದಲ್ಲಿ ನೆರವೇರದೇ ಇರೋ ಆಸೆಗಳು ಇವೆಲ್ಲವನು ಕೆಲವರು ಈ ಸಂಸ್ಕೃತ ಪದದಲ್ಲಿ ವಾಸನೆಗಳು ಅಂತಾರೆ. ಸೊ ಇವೆಲ್ಲ ಹೊತ್ಕೊಂಡು ಸೂಕ್ಷ್ಮ ಶರೀರ ದೇಹಕ್ಕೋಸ್ಕರ ಕಾಯ್ತಾ ಇರುತ್ತಲ್ಲ, ಯಾವಾಗ ಒಂದು ತಾಯಿ ಗರ್ಭದಲ್ಲಿ ಪಿಂಡ ಅನ್ನೋದು ಶುರು ಆಗುತ್ತೋ ಆವಾಗ ಆ ಸೂಕ್ಷ್ಮ ಶರೀರ ಆ ಪಿಂಡದಲ್ಲಿ ಸೇರ್ಕೊಂಡಿದ ತಕ್ಷಣ ಏನು ಫಸ್ಟ್ ಸ್ಟಾರ್ಟ್ ಆಗೋದಂದ್ರೆ ಫಸ್ಟು ಸ್ಪೈನಲ್ ಕಾರ್ಡ್ ಶುರು ಆಗುತ್ತೆ. ಮೆದುಳು ಸ್ಪೈನಲ್ ಕಾರ್ಡು ಸ್ಟಾರ್ಟ್ ಆಗುತ್ತೆ. ಆ ಒಂದು ಜೀವಿಯ ಒಂದು ಅಂಗಾಂಗಗಳು ಶುರು ಆಗೋದ್ರಲ್ಲಿ ಫಸ್ಟ್ ಅದೇ ಶುರು ಆಗೋದು. ಅಂದ್ರೆ ಏನ್ ಅರ್ಥ ಆಗುತ್ತಾ? ಆ ಪ್ರಾರಬ್ಧಗಳು ಆ ಒಂದು ಹಿಂದಿನ ಜನ್ಮದೆಲ್ಲ ಮೈಂಡ್ ಅಲ್ಲಿ, ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರುತ್ತಲ್ಲ. ಫಸ್ಟ್ ಬ್ರೈನಿಂದ ಆ ಸ್ಪೈನಲ್ ಕಾರ್ಡು ಶುರು ಆಗುತ್ತೆ. ಆ ಸ್ಪೈನಲ್ ಕಾರ್ಡ್ ಒಂದೊಂದು ಮೂಳೆಗಳಲ್ಲಿ ಈ ಪ್ರಾರಬ್ಧಗಳೆಲ್ಲ ಜನ್ಮಾಂತರ ಪ್ರಾರಬ್ಧಗಳೆಲ್ಲ ಅಲ್ಲಿ ಬಚ್ಚಿಟ್ಕೊಂಡಿರುತ್ತೆ ಅಂತ. ಇದು ಒಂದು ಅದ್ಭುತವಾದ ರಹಸ್ಯ. ಅದನ್ನ ನಾವು ತಿಳ್ಕೊಂಡಾಗ ಸ್ಪೈನಲ್ ಕಾರ್ಡು ನಾವು ಮೆಡಿಟೇಷನ್ ಮಾಡುವಾಗ ಸ್ಪೈನಲ್ ಕಾರ್ಡ್ಗೆ ಬೆಳಕು ಹರಿಸ್ತಾ ಇರ್ತೀವಿ ನೋಡಿ. ಏನಕ್ಕೆ ಅಂದ್ರೆ ಸ್ಪೈನಲ್ ಕಾರ್ಡ್ಗೆ ಬೆಳಕು ಹರಿಸಿದಾಗೆಲ್ಲ ಆ ಒಂದು ಹಿಂದಿನ ಜನ್ಮಗಳ ಒಂದು ಪ್ರಾರಬ್ಧಗಳು, ಕರ್ಮಗಳು, ಈ ಒಂದು ಹಿಡಿದಿಟ್ಕೊಂಡಿರೋ ಆಸೆ ಆಕಾಂಕ್ಷೆಗಳು ಅವೆಲ್ಲ ರಿಲೀಸ್ ಆಗುತ್ತೆ. ಅವೇ ಬ್ಲಾಕ್ಸ್ ನಮ್ಗೆ. ಅವೆಲ್ಲವೂ ಸ್ಪೈನಲ್ ಕಾರ್ಡ್ ಒಂದೊಂದು ಮೂಳೆ ಅದೇನಂತಾರೆ ಆ ಕಶೇರುಕ ಅಂತಾರಲ್ಲ,
ಆ ಕಶೇರುಕಗಳ ಮಧ್ಯದಲ್ಲಿ ನಿಕ್ಷಿಪ್ತವಾಗಿ ಗೊತ್ತಿಲ್ಲದೆ ಸೇರ್ಕೊಂಡಿರುತ್ತೆ. ಅದಕ್ಕೋಸ್ಕರ ಫಸ್ಟ್ ಬರೋದೇನು ಕಾರಣ ಶರೀರ, ಸೂಕ್ಷ್ಮ ಶರೀರದಿಂದ ಆ ಪಿಂಡಕ್ಕೆ ಬರೋದು ಫಸ್ಟ್ ಅಂಗ ಏನಂದ್ರೆ ಬ್ರೈನು ಮತ್ತೆ ಸ್ಪೈನಲ್ ಕಾರ್ಡು. ಇದು ಸೈಂಟಿಫಿಕ್ ಆಗಿ ಕೂಡ ಪ್ರೂವ್ ಆಗಿದೆ. ಸೊ ಇದು ನಮ್ಮ ನಿಜವಾದ ಬ್ಲೂ ಪ್ರಿಂಟ್. ಕರ್ಮ ಸಿದ್ಧಾಂತ ಏನು ಅಂದ್ರೆ ಈ ರೀತಿ ಕರ್ಮಗಳು ಎಲ್ಲಿಂದ ಎಲ್ಲಿಗೆ ಬರುತ್ತೆ ಅನ್ನೋದು ಸಿಕ್ಕೊಂಡು ನಾವು ಜನ್ಮ ಪುನರ್ಜನ್ಮ ಚಕ್ರದಲ್ಲಿ ಸಿಕ್ಕಾಕೊಂಡು ಇನ್ನ ಜನ್ಮ ಪರಂಪರೆಯಲ್ಲಿ ಒದ್ದಾಡ್ಕೊಂಡು ಅಳ್ತಾನೇ ಇದೀವಿ. ಸೊ ಇನ್ನು ಆತ್ಮ ಆತ್ಮ ಎಲ್ಲಿಗೆ ಹೋಗುತ್ತೆ? ನಾವು ಇದು ಮರಣ ಹೊಂದಿದ್ಮೇಲೆ ಆತ್ಮಲೋಕದಲ್ಲಿ ಇರುತ್ತೆ. ಆತ್ಮಲೋಕ ಬೇರೆ, ಸೂಕ್ಷ್ಮ ಶರೀರದ ಲೋಕ ಬೇರೆ. ಸೊ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಆತ್ಮಕ್ಕೆ ಮೈಂಡ್ ಇರುತ್ತೆ, ಅದು ಎನ್ಲೈಟೆಂಡ್ ಅಲ್ಲ. ಅದಕ್ಕೋಸ್ಕರ ಅದೇ ಬೇರೆ ಲೋಕದಲ್ಲಿರುತ್ತೆ, ಆತ್ಮಗಳೇ ಬೇರೆ ಲೋಕದಲ್ಲಿ ಇರುತ್ತೆ. ಆತ್ಮ ಕಾಂತಿ ರೂಪದ ಮಿನುಗುವ ನಕ್ಷತ್ರ. ಅಂದ್ರೆ ಈ ಬ್ರಹ್ಮಾಂಡದಿಂದ ಬಂದ ಒಂದು ತುಣುಕು ಅಲ್ವಾ, ಅದು ಕೂಡ ಮಿನುಗುವ ನಕ್ಷತ್ರನೇ. ಅದರಲ್ಲಿ ಕೂಡ ಪರಮಾತ್ಮನ ಎಲ್ಲ ಶಕ್ತಿ ಸಾಮರ್ಥ್ಯಗಳು ಗುಣಗಳು ಪ್ರತಿಯೊಂದು ಇರುತ್ತೆ. ಪರಮಾತ್ಮ ಬೇರೆ ಅಲ್ಲ, ಆತ್ಮನು ಬೇರೆ ಅಲ್ಲ, ಎರಡೂ ಒಂದೇ. ಸೊ ಈ ರೀತಿ ಈ ಮಿನುಗುವ ನಕ್ಷತ್ರ ತರ ಇರೋ ಆತ್ಮಗಳು ಕೆಲವೊಂದು ತುಂಬಾ ಎನ್ಲೈಟನ್ ಆಗಿರ್ತಾರಲ್ಲ, ಅವರೇ ಏಂಜಲ್ಸ್. ಅಂದ್ರೆ ಅವರೇ ದೇವದೂತಗಳು, ಅವರೇ ಪ್ರಧಾನ ದೇವತೆಗಳು. ಗೊತ್ತಾಯ್ತಾ? ಸೊ ಈ ರೀತಿ ದೇವತೆಗಳಂದ್ರೆ ಯಾರು, ದೇವದೂತರಂದ್ರೆ ಯಾರು, ಏಂಜಲ್ಸ್ ಅಂದ್ರೆ ಯಾರು ಅಂತ ಅರ್ಥ ಆಯ್ತಲ್ವಾ? ಸೊ ಇವರು ಏನ್ ಮಾಡ್ತಾರೆ? ದೇವದೂತರು, ದೇವರು ಅಂದ್ರೆ ಎಲ್ಲ ಒಳ್ಳೆ ಕೆಲಸಗಳು ಮಾಡೋರು ಅಂತ ನಮ್ಗೆ ಗೊತ್ತು, ಪಾಸಿಟಿವ್. ಸೊ ಇವರು ನಮ್ಗೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡಕ್ ಮಾತ್ರ ಇರ್ತಾರೆ. ಅದಕ್ಕೆ ನಾವು ಏನೇ ಬಂದ್ರು ಫಸ್ಟ್ ದೇವಿ ದೇವತೆಗಳನ್ನ ಪೂಜೆ ಮಾಡ್ತೀವಿ, ಆಹ್ವಾನ ಮಾಡ್ತೀವಿ, ಏಂಜಲ್ಸ್ನ ಇನ್ವೈಟ್ ಮಾಡ್ಕೊಂತೀವಿ ಅಲ್ವಾ? ಸೊ ಅವರು ನಮ್ಮ ಯಾರೇ ಒಂದು ಕಷ್ಟದಲ್ಲಿದ್ರೆ ಅವ್ರು ನೋಡಕ್ಕಾಗಲ್ಲ, ಅವರು ಒಳ್ಳೆಯ ಆತ್ಮಗಳು. ಅದಕ್ಕೋಸ್ಕರ ಅವರು ಸಹಾಯಕ್ಕೆ ಇರ್ತಾರೆ. ಇನ್ನೊಂದು ಕೆಲವು ಎನ್ಲೈಟನ್ ಆತ್ಮಗಳು ಫೇರೀಸ್ ಅಂತಾರಲ್ವಾ, ಆ ತರ ಫೇರೀಸ್ ಆಗ್ತಾರೆ. ಆಮೇಲೆ ಕೆಲವೊಂದು ಎನ್ಲೈಟೆಂಡ್ ಆತ್ಮಗಳು ಶಾಂತಿ ಸಂದೇಶಕರಾಗಿ ಇರ್ತಾರೆ. ಅಂದ್ರೆ ಅವ್ರು ಶಾಂತಿನ ಹಂಚೋದೇ ಅವ್ರ ಕೆಲಸ. ಇನ್ನು ಕೆಲವರು ಆತ್ಮಗಳು, ಉನ್ನತ ಆತ್ಮಗಳು ಈ ಲೋಕ ಕಲ್ಯಾಣಕ್ಕೆ ಏನೇನ್ ಬೇಕೋ ಅವೆಲ್ಲ ಮಾಡಕ್ಕೆ ಸಿದ್ಧರಾಗಿ ಇರ್ತಾರೆ. ಇವೆಲ್ಲ ಆತ್ಮದ ಲೋಕದಲ್ಲಿ ಇವರೆಲ್ಲ ಇರ್ತಾರೆ. ಈ ಎಲ್ಲಾ ಎನ್ಲೈಟೆಂಡ್ ಆತ್ಮಗಳು ಸಟಲ್ ಬಾಡಿ ಅಂದ್ರೆ ಅದು ಯಾವ್ದು ಕಾಣೋದಿಲ್ಲ. ಸೊ ಕಣ್ಣಿಗೆ ಕಾಣದೇ ಇರ್ತಾರೆ. ಇಲ್ಲಿ ಆತ್ಮದ ಲೋಕದಲ್ಲಿ ಭಾಷೆ ಅನ್ನೋದು ಇರೋದಿಲ್ಲ. ಆ ಭಾಷೆ ಅನ್ನೋದು ಇರೋದಿಲ್ಲ, ಆದ್ರೆ ಒಂದು ಆತ್ಮದ ಏನೇನು ಇದಿರುತ್ತೋ ಇನ್ನೊಂದು ಆತ್ಮಕ್ಕೆ ಗೊತ್ತಾಗ್ತಾ ಇರುತ್ತೆ. ಯಾವ ರೀತಿ? ಟೆಲಿಪತಿ ಏನು ಯೋಚಿಸ್ತಾ ಇರ್ತೀವೋ ಅದು ಹಂಗಂಗೆ ಎಲ್ಲ ಆತ್ಮಗಳಿಗೂ ತಿಳಿಯುತ್ತೆ. ಸೊ ಇಂಥ ಕೆಲ ಗ್ರೇಟ್ ಆತ್ಮಗಳು ಆಗಾಗ ಲೋಕ ಕಲ್ಯಾಣಕ್ಕಾಗಿ ಒಂದು ಕಾರಣ ಇಟ್ಕೊಂಡು ಭೂಮಿ ಮೇಲೆ ಜನ್ಮ ತಗೊಂಡು ಅವ್ರು ಏನಕ್ಕೆ ಹುಟ್ಟಿದ್ದಾರೆ ಅಂತ ಅವ್ರು ಚೆನ್ನಾಗಿ ಗೊತ್ತು. ಇದರಲ್ಲಿ ನಮ್ಗೆ ಕೃಷ್ಣ ಪರಮಾತ್ಮ ಆ ತರ ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿ ಅವ್ರಿಗೆ ಗೊತ್ತು ಅವರೇ ಮಾಯನ್ನು ಜಯಿಸಿದ್ದಾರೆ ಅಂತ ಹೇಳ್ತೀವಿ. ಆ ಮಾಯೆ ಫಸ್ಟ್ ಪ್ರಕೃತಿ ಈ ಭೂಮಿ ಎಲ್ಲ ಈ ಗ್ಯಾಲಾಕ್ಸಿನೆಲ್ಲ ಶುರು ಮಾಡ್ತಲ್ವಾ, ಈ ಮಿಲ್ಕಿ ಗ್ಯಾಲಾಕ್ಸಿನೆಲ್ಲ. ಆವಾಗ ಏನಾಯ್ತು ಅಂದ್ರೆ ಆ ಒಂದು ಗ್ಯಾಲಾಕ್ಸಿನ ಮಾಯೆ ಅನ್ನೋ ಒಂದು ಶಕ್ತಿ ತುಂಬಿಸ್ಕೊಂಡ್ಬಿಡ್ತು. ಆ ಶಕ್ತಿ ತುಂಬಿಸ್ಕೊಂಡಾಗ ಆ ಮಾಯೆಯ ಒಂದು ಮುದ್ದಿನ ಮಗು ಮನಸ್ಸು ನೋಡಿ, ಆ ಮಾಯೆಯ ಮುದ್ದಿನ ಮಗು ಮನಸ್ಸು, ಆ ಮಾಯೆ ಮಹಾಮಾಯೆ ಅಂತೀವಿ. ಆ ಮಹಾಮಾಯೆ ಪ್ರತಿಯೊಂದು ಪಾರ್ಟಲ್ಲಿ, ಪ್ರತಿಯೊಂದು ಮನುಷ್ಯನಲ್ಲಿ ಮನಸ್ಸು ಅನ್ನೋದು ಒಂದು ಇಟ್ಟುಬಿಟ್ಟು ಅವರ ಆಟ ನಡೆಸ್ಕೊಂತ ಇದೆ. ಆ ಮನಸ್ಸನ್ನ ಗೆದ್ರೆ ಮಾತ್ರ ನಾವು ಒಂದು ನಮ್ಮನ್ನು ನಾವು ತಿಳ್ಕೊಳ್ಳಕ್ಕೆ ಸಾಧ್ಯ. ಮನಸ್ಸನ್ನು ಗೆಲ್ಲೋದು ಹೇಗೆ, ಮನಸ್ಸಂದ್ರೆ ಏನು, ಪ್ರತಿಯೊಂದು ನೆಕ್ಸ್ಟ್ ಇದರಲ್ಲಿ ನಾನು ಹೇಳ್ಕೊಡ್ತೀನಿ. ಕಾರಣ ಈ ಭೌತಿಕ ದೇಹ ಗೊತ್ತಾಯ್ತು. ಇವಾಗ ಸೂಕ್ಷ್ಮ ದೇಹ ಅಂದ್ರೆ ಏನು, ಕಾರಣ ದೇಹ ಅಂದ್ರೆ ಏನು, ಯಾವ್ಯಾವ ದೇಹದಲ್ಲಿ ಹೇಗೆ ನಾವು ಅದನ್ನ ಮೀರಿ ನಾವು
ಹೋಗಬೇಕು ಅದೆಲ್ಲಾನು ಪ್ರತಿಯೊಂದು ಹೇಳ್ಕೊಡ್ತೀನಿ. ಸೊ ಇದು ನಮ್ಮ ಪಂಚವಿಂಶತಿ ದೇಹದ ಬಗ್ಗೆ ವಿವರಣೆ. ಸೊ ಇವಾಗ ಗೊತ್ತಾಯ್ತಲ್ವಾ ನಮ್ಗೆ ನಾನು ಅಂದ್ರೆ ಹೇಗೆ ಸೃಷ್ಟಿಯಾಗಿದ್ದೀನಿ, ನನ್ನಲ್ಲಿ ಏನೇನು ನನಗೆ ಗೊತ್ತಿಲ್ಲದ ಲೇಯರ್ಸ್ ಎಲ್ಲ ಬಚ್ಚಿಟ್ಕೊಂಡಿದೆ. ಕೆಲವ್ರಿಗೊಂದಿಗೆ ಗೊತ್ತು. ಈ ಆಧ್ಯಾತ್ಮಿಕದಲ್ಲಿ ಪ್ರವಚನಗಳಿಗೆ ಹೋಗ್ತಾ ಇರ್ತಾರಲ್ಲ, ಅವರೆಲ್ಲ ಈ ತರ ಹೇಳ್ತಾರೆ. ಆದ್ರೆ ಅದು ಒಂಥರ ನಮ್ಗೆ ಹೆವಿ ಹೆವಿ ನಾಲೆಡ್ಜ್ ಅನ್ಸ್ಬಿಡುತ್ತೆ. ಹ, ಅದು ಅರ್ಥ ಮಾಡ್ಕೊಳಕ್ಕೆ ಈ ಒಂದು ಸುಲಭವಾಗಿ ಆ ಅರ್ಥ ಆಗೋಂಗೆ ನಾನಿವತ್ತು ಹೇಳಿದ್ದೀನಿ ಎಲ್ಲರಿಗೂ. ಸೊ ಈಗ ನಮ್ಗೆ ಗೊತ್ತಾಯ್ತಲ್ಲ ಎಲ್ಲ ಕಷ್ಟ, ನಷ್ಟ, ಬಾಧೆ, ದುಃಖ, ಕರ್ಮ ಎಲ್ಲಾನು ಎಲ್ಲಿಂದ ಬರ್ತಾ ಇದೆ. ಸೊ ಸೂಕ್ಷ್ಮ ಶರೀರದಲ್ಲಿರೋ ಎಲ್ಲವನ್ನು ನಾವು ಪ್ಯೂರ್ ಮಾಡಿದಾಗ ಆವಾಗ ಸೂಕ್ಷ್ಮ ಶರೀರ ಖಾಲಿ ಆಗ್ಬಿಡುತ್ತೆ. ಮನಸ್ಸನ್ನ ಗೆದ್ದಾಗ ಸೂಕ್ಷ್ಮ ಶರೀರ ಕಂಪ್ಲೀಟ್ ಆಗಿ ಖಾಲಿ ಆಗುತ್ತೆ. ಕಂಪ್ಲೀಟ್ ಆಗಿ ಖಾಲಿ ಆದಾಗ ಕಾರಣ ಶರೀರಕ್ಕೆ ಕಾರಣನೇ ಇರಲ್ಲ. ನೆಕ್ಸ್ಟ್ ಜನ್ಮಕ್ಕೆ ಕಾರಣ ಇಲ್ವೇ ಇಲ್ಲ. ಸೊ ಆವಾಗ ಮನಸ್ಸು ಮಾಯ ಆಗುತ್ತೆ, ಈ ಕಾರಣ ಶರೀರನೂ ಮಾಯ ಆಗುತ್ತೆ, ಸೂಕ್ಷ್ಮ ಶರೀರ ಕೂಡ ಮಾಯ ಆಗುತ್ತೆ. ಅವಾಗ ಉಳಿದಿದ್ದು ಏನು? ಪರಿಶುದ್ಧವಾದ ಆತ್ಮ ಒಂದೇ. ಆ ಆತ್ಮ ಯಾರು? ನಾನೇ. ನಾನು ಅಂದ್ರೆ ಏನು? ಐ ಆಮ್ ಗಾಡ್ ಆಲ್ಸೋ. ಸೊ ಇದು ಐ ಆಮ್ ಗಾಡ್ ಆಲ್ಸೋ, ಐ ಆಮ್ ಗಾಡ್ ಆಲ್ಸೋ ಅನ್ಕೊಳ್ಳಿ ಅನ್ಕೊಳ್ಳಿ ಅಂತ ಪ್ರತಿ ಕ್ಲಾಸಲ್ಲಿ ಹೇಳ್ತಾ ಇರ್ತೀವಿ. ಆದ್ರೆ ಅದ್ ಹೆಂಗೆ ಅಂತ ನಂಬಕ್ಕಾಗಲ್ಲ. ಯಾಕೆ ಅಂದ್ರೆ ಈ ಆತ್ಮ ಅನ್ನೋದು ಈ ದೇಹದಲ್ಲಿ ಯಾವುದಕ್ಕೂ ಈ ದೇಹಕ್ಕೆ, ಈ ಮನಸ್ಸಿಗೆ, ಇದಕ್ಕೆಲ್ಲಾನು ಆ ಎನರ್ಜಿನ, ಆ ಕಾನ್ಶಿಯಸ್ನೆಸ್ ನ ತಗೊಂಡೇ ಇವೆಲ್ಲ ಬೆಳೀತಾ ಇರೋದು. ಅರ್ಥ ಆಯ್ತಾ? ಪ್ರಾಣ ಅನ್ನೋದು, ಜೀವ ಅನ್ನೋದು ಕೂಡ ಆತ್ಮ ಅಲ್ಲ. ಆತ್ಮ ಇಸ್ ಸಪರೇಟ್ ಫ್ರಮ್ ಆಲ್ ಅದರ್ ಪಾರ್ಟ್ಸ್ ಆಫ್ ದಿಸ್ 25. ಸೊ ಈಗ ಆತ್ಮ ಏನು? ಸದಾ ಬೆಳಕನ್ನು ಚೆಲ್ಲೋದೇ ಆತ್ಮದ ಕೆಲಸ. ಸದಾ ಇದ್ದಂಗೆ ಇದ್ದಂಗೆ ಇರೋದೇ ಆತ್ಮದ ಕೆಲಸ. ಸದಾ ಸಾಕ್ಷಿ ತರ ಏನೇ ಆಗ್ಲಿ ನೋಡ್ತಾ ಇರೋದೇ ಆತ್ಮದ ಕೆಲಸ. ಸದಾ ಅಖಂಡವಾಗಿ ಅನಂತವಾಗಿರೋದೇ ಆತ್ಮದ ಒಂದು ಗುಣ. ನಿಶ್ಚಲವಾಗಿ ಏನೇ ಆಗ್ಲಿ ನೀನು ಅಳು ಬಿಡು ಏನೇದ್ರು ಮಾಡಿ ಕಷ್ಟ ದುಃಖ ವಿಟ್ನೆಸ್ಸಿಂಗ್ ಮಾಡ್ತಾ ಇರೋದೇ ಆತ್ಮದ ಒಂದು ಡ್ಯೂಟಿ. ಸೊ ಇವೆಲ್ಲ ಆತ್ಮದ ಗುಣಗಳನ್ನ ನಾವು ಹೇಗೆ ನಾವು ಇದರಿಂದ ಮನಸ್ಸನ್ನ ಹೊರಬರ್ಬೇಕಂದ್ರೆ ನಾವು ಏನ್ ಮಾಡ್ಬೇಕಂದ್ರೆ ಇವಾಗ ನಾವು ನಾನು ಈ ದೇಹ, ನಾನು ಈ ಮನಸ್ಸು, ನಾನೇ ಈ ಒಂದು ನಂದು ಅನ್ಕೋತಾ ಇದೀವಿ. ನಂದು ಅನ್ನೋದು ಯಾವಾಗ ಆ ಒಂದು ಪರಮಾತ್ಮನ ಆತ್ಮನ ಸಪರೇಟ್ ಮಾಡ್ಬಿಟ್ಟು ಇವೆಲ್ಲ ಸಪರೇಟ್ ಮಾಡ್ತೀವೋ ಆವಾಗಲೇ ನಮ್ಗೆ ಮೋಕ್ಷದ ದಾರಿ. ಅಂದ್ರೆ ಏನು? ಅಲ್ಲಿ ನಾವು ಸಪರೇಟ್ ಆಗಬೇಕಾಗಿರೋದು, ಸಪರೇಟ್ ಆಗಿ ಇರ್ಬೇಕಾಗಿರೋದು ನಂದು ಅನ್ಕೋತಾ ಇದೀವಿ. ನಂದು ಯಾವ್ದಲ್ಲವೋ, ಹೂ ಯು ಆರ್ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಸೊ ಇವಾಗ ವಿಚ್ ಈಸ್ ಯುವರ್ಸ್, ವಿಚ್ ಈಸ್ ನಾಟ್ ಯುವರ್ಸ್ ಅನ್ನೋದು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಏನು? ನಮ್ಮದಲ್ಲದೆ ಇರೋದು ಯಾವುದು? ನಾನು ಅಂದ್ರೆ ಪರಮಾತ್ಮ. ಐ ಆಮ್ ಗಾಡ್ ಆಲ್ಸೋ, ಐ ಆಮ್ ಗಾಡ್ ಓನ್ಲಿ ಅಂತ ಹೇಳಿದಾಗ ನಂದಲ್ದೇ ಇರೋದೇನು? ಈ ಈ ದೇಹ ಎಲ್ಲಿಂದ ಬಂತು? ಪ್ರಕೃತಿ ಮಾತೆ ಮಾಡಿರೋ ಗೊಂಬೆ. ಅದು ಕೂಡ ತಂದೆ ತಾಯಿದಲ್ಲ. ತಂದೆ ತಾಯಿದು ಕೂಡ ಅಲ್ಲ ಅಂತ ಯಾಕೆ ಹೇಳ್ತೀನಿ? ತಂದೆ ತಾಯಿಗಳಲ್ಲಿ ಈ ಒಂದು ಅಂಡಾಶಯ, ವೀರ್ಯಾಶಯ ಅನ್ನೋದಿರುತ್ತಲ್ಲ, ಅದು ಯಾರು ತಯಾರು ಮಾಡಿದ್ದು? ಪ್ರಕೃತಿ ಮಾತೆ ತಯಾರು ಮಾಡಿದ್ದು. ಆ ಒಂದು ಅದು ಈ ದೇಹಕ್ಕೆ ಜೀವ ಬಂದ್ಮೇಲೆ ಅದು ಆಕ್ಟಿವ್ ಆಯ್ತಷ್ಟೇ. ಅದಕ್ಕೆ ಒಂದು ಯಜಮಾನ ಯಾರು? ಮತ್ತೆ ಅದಕ್ಕೆ ಯಜಮಾನ ಪ್ರಕೃತಿ ಮಾತೆ. ಸೊ ನಮ್ಮ ಹೊಟ್ಟೆನಲ್ಲಿ ಹುಟ್ಟಿದ ಮಕ್ಕಳು ಕೂಡ ಪ್ರಕೃತಿ ಮಾತೆಯ ಒಂದು ಪ್ರಾಪರ್ಟಿ. ನಾನು ಕೂಡ ಪ್ರಕೃತಿ ಮಾತೆಯ ಒಂದು ಗೊಂಬೆ ಅಷ್ಟೇ. ಅದಕ್ಕೋಸ್ಕರ ಇದು ಪ್ರಕೃತಿ ಮಾತೆ ಎಲ್ಲಿಂದ ಬಂತು? ಭಗವಂತನಿಂದ ಏನು ಬರ್ಲಿಲ್ಲ. ಆಕಾಶ ತತ್ವದ ಆ ಶಬ್ದದಿಂದ ಆಕಾಶ ತತ್ವ ಬಂತು. ಸೊ ಅದಕ್ಕೋಸ್ಕರ ನೋಡಿ ಹೆಂಗೆ ಈ ದೇಹ ನಂದ ಮತ್ತೆ ನಮ್ದಲ್ವೇ ಅಲ್ಲ. ನಾನು ಅಂದ್ರೆ ಪರಮಾತ್ಮ. ಪರಮಾತ್ಮ ದೇಹದಲ್ಲಿ ಎಲ್ಲೂ ಇರೋದೇ ಇಲ್ಲ, ಮನಸ್ಸಲ್ಲಿ ಎಲ್ಲೂ ಇರೋದೇ ಇಲ್ಲ, ಸೂಕ್ಷ್ಮ ಶರೀರದಲ್ಲಿ ಎಲ್ಲೂ ಇರೋದಿಲ್ಲ. ಈ ರಕ್ತ, ಮಾಂಸ, ಮೂಳೆ, ಈ ಒಂದು ಪ್ರತಿಯೊಂದು ನಾಡಿ ಎಲ್ಲೂ ಈ ಆತ್ಮ ಇರೋದೇ ಇಲ್ಲ. ಆತ್ಮದ ಕೆಲಸ ಏನು?
ಮೇಲೆ ಇದ್ದು ಬೆಳಕನ್ನ ಕಳಿಸೋದು. ಆ ಬೆಳಕು ಇದ್ದಷ್ಟು ನಾವು ಖುಷಿಯಾಗಿ, ಉತ್ತೇಜಿತವಾಗಿ ಆ ದೈವತಾ ಗುಣಗಳಿಂದ ನಾವು ಇರ್ತೀವಿ. ಸೊ ಈ ರೀತಿ ನಮ್ಮ ಒಂದು ಸೃಷ್ಟಿ ಆಗಿದೆ ಮಾಸ್ಟರ್. ಇವಾಗ ಪಂಚಭೂತಗಳಂದ್ರೆ ಫೈನಲ್ ಆಗಿ ಹೇಳ್ತಾ ಇದ್ದೀನಿ. ಆ ಪಂಚಭೂತಗಳಂದ್ರೆ ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ. ಅದರ ತನ್ಮಾತ್ರಗಳು ಅಂದ್ರೆ ಏನು? ಆ ಪಂಚಭೂತಗಳು ನಮ್ಮ ದೇಹದಲ್ಲಿ ಏನೇನಾಗಿದೆ ಅಂದ್ರೆ ಮೂಳೆ, ರಕ್ತ, ಉಷ್ಣ, ಉಸಿರು ಅವೆಲ್ಲನೂ ನಮ್ಮ ದೇಹದಲ್ಲಿ ಆಗಿದೆ. ಆಮೇಲೆ ಪಂಚ ಘ್ರಾಣೇಂದ್ರಿಯಗಳೇನಂದ್ರೆ ಕಣ್ಣು, ಕಿವಿ, ಮೂಗು, ಬಾಯಿ, ಆಮೇಲೆ ತ್ವಚ. ಇದನ್ನ ಏನೇನು ಈ ಒಂದು ಆ ಈ ಪ್ರಕೃತಿಯ ಪಂಚತತ್ವಗಳ ತನ್ಮಾತ್ರಗಳು ಏನಂದ್ರೆ ಶಬ್ದ, ರೂಪ, ಗಂಧ, ರಸ, ಸ್ಪರ್ಶ. ಇವೆಲ್ಲ ಎಲ್ಲಿಂದ ಬಂತು? ಈ ಒಂದು ಜ್ಞಾನೇಂದ್ರಿಯಗಳ ಅಂತರ ಶಕ್ತಿಗಳು. ಈ ರೀತಿ ಆಮೇಲೆ 4 ಅಂತಃಕರಣಗಳು ಅಂದ್ರೇನು? ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ. ಈ ರೀತಿ ನಮ್ಮ ಒಂದು ಪಂಚವಿಂಶತಿ ದೇಹ ಅನ್ನೋದು ತಯಾಗಿದೆ. ಈಗ ಕೊನೆಗೆ ಒಂದು ಸರ್ವಜ್ಞನ ವಚನ. ಸರ್ವಜ್ಞನ ವಚನ ಏನ್ ಹೇಳಿದ್ದಾರೆ ಸರ್ವಜ್ಞರು ಅಂದ್ರೆ, ಪಂಚವಿಂಶತಿ ತತ್ವ ಸಂಚಯದ ದೇಹವನು ಹಂಚೆಂದು ಕಾಣಲರಿಯರು, ಭವ ಮುಂದೆ ಗೊಂಚಲಾಗಿಹುದು ಸರ್ವಜ್ಞ ಅಂತ ಹೇಳಿದ್ದಾರೆ. ಅಂದ್ರೆ ಇದು ಸಾಂಖ್ಯ ಉಪನಿಷತ್ತಲ್ಲಿ ಈ 25 ತತ್ವಗಳನ್ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಉಪನಿಷತ್ತಿನಿಂದ ಇದು ಈ 25 ತತ್ವಗಳು ಏನು, ಹೇಗೆ ಎಲ್ಲವನ್ನು ನಮ್ಗೆ ಅರ್ಥ ಮಾಡ್ಕೋಬಹುದು. ಸೊ ಈಗ ಈ ಸರ್ವಜ್ಞರು ಏನ್ ಹೇಳ್ತಾ ಇದಾರಂದ್ರೆ, ಈ 25 ತತ್ವಗಳಿಂದ ಕೂಡಿರುವ ದೇಹವನ್ನು ಕ್ಷಣಿಕ ಎಂದು ಯಾರಿಗೂ ಗೊತ್ತಾಗ್ತಾ ಇಲ್ಲ, ತಿಳಿಯಲಾರರು. ಮತ್ತೆ ಇದು ಗೊತ್ತಾಗ್ತಾ ಇಲ್ಲ. ಪುನರ್ಜನ್ಮ ಅನ್ನೋ ಒಂದು ಅಸಂಖ್ಯಾತವಾಗಿ ಗೊಂಚಲಾಗಿ ಪುನರ್ಜನ್ಮ ಇದೆ ಎಂದು ತಿಳ್ಕೋ ಫಸ್ಟ್ ನೀನು. ಅದು ಆ ಪುನರ್ಜನ್ಮ ಅನ್ನೋದು ಹೆಂಗೆ ಬರ್ತಾ ಇದೆ ಅಂತ ತಿಳ್ಕೋ ಸರ್ವಜ್ಞ ಅಂತ ಒಂದು ಸರ್ವಜ್ಞರು ಒಂದು ಪದ್ಯದ ಮೂಲಕವಾಗಿ ಹೇಳಿದ್ದಾರೆ ಮಾಸ್ಟರ್ಸ್. ಇದು ಹೇಳ್ತಾ ನಾನು ಇವತ್ತಿನ ಈ ಒಂದು ಪಂಚವಿಂಶತಿ ದೇಹ ಅನ್ನೋದ್ರ ಬಗ್ಗೆ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಇವಾಗ ನಾವು ಇದ್ರ ಬಗ್ಗೆ ಜಸ್ಟ್ ಈ ಪಂಚವಿಂಶತಿ ದೇಹಕ್ಕೆ ಆತ್ಮದಿಂದ ನಾವು ಬೆಳಕನ್ನು ಹರಿಸ್ತಾ ಪ್ರತಿಯೊಂದು ಪಾರ್ಟ್ಗೂ ಮೆಡಿಟೇಷನ್ ಮಾಡೋಣ. ಓಕೆನಾ? ಸೊ ಎಲ್ಲರೂ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ಕನ್ನಡಕ ಇದ್ರೆ ತೆಗೆದಾಕ್ಬಿಡಿ. ಕಣ್ಣೆರಡು ಮುಚ್ಚಿ ಕೈ ಬೆರಳುಗಳಲ್ಲಿ ಬೆರಳು ಇಟ್ಟುಕೊಂಡು ಮಡಿಲಲ್ಲಿ ಇಟ್ಟುಕೊಳ್ಳಿ. ಸುಖಾಸನದಲ್ಲಿ ಕೂತ್ಕೊಂಡು ಒಂದು 10 ಬಾರಿ ಆಳವಾದ ದೀರ್ಘವಾದ ಶ್ವಾಸೆಯನ್ನು ಮಾಡೋಣ. ತಗೊಳ್ಳುವ ಉಸಿರು ಬಿಡುವ ಉಸಿರಿಗಿಂತ ಕಮ್ಮಿ ಇರಬೇಕು. ಬಿಡುವ ಉಸಿರು ತಗೊಳ್ಳುವ ಉಸಿರಿಗಿಂತ ಬಿಡುವಾಗ ಜಾಸ್ತಿ ಸಮಯ ಬಿಡಬೇಕು. ಆಮೇಲೆ ಆನ ಪಾನ ಅಪಾನಸತಿ ಬುದ್ಧರು ಹೇಳಿಕೊಟ್ಟಿರುವ ಈ ಒಂದು ಆನಾಪಾನಸತಿಯ ಧ್ಯಾನದಿಂದ ನಾವು ನಮ್ಮನ್ನು ನಾವು ಏಕೀಕೃತ ಮಾಡಿಕೊಳ್ಳೋಣ. ಆಳವಾದ ದೀರ್ಘವಾದ ಶ್ವಾಸೆಯನ್ನು ತಗೊಳ್ಳಿ. ಅದನ್ನು ನಿಧಾನವಾಗಿ ಬಿಡಿ. ಇವಾಗ ನಮ್ಮೆಲ್ಲರಿಗೂ ಗೊತ್ತಾಯ್ತು ಈ ಶ್ವಾಸ ಅನ್ನೋದು ಎಲ್ಲಿಂದ ಬರ್ತಾ ಇದೆ,
ಆ ಲೈಫ್ ಫೋರ್ಸ್ ಎನರ್ಜಿ ಅಂದ್ರೆ ಏನು, ಪ್ರಾಣ ಶಕ್ತಿ ಅಂದ್ರೆ ಏನು ಅಂತ ಇವಾಗ ನಮ್ಗೆ ಅರ್ಥ ಆಯ್ತು. ಸೊ ಈ ಜೀವ, ಈ ಪ್ರಾಣ ಇರೋದು ಎಲ್ಲವೂ ಈ ಪ್ರಾಣಶಕ್ತಿ ಮೂಲಕವೇ ಇದೆ. ಅದರಿಂದನೇ ನಾವು ಡೈಲಿ ಮೇಂಟೆನೆನ್ಸ್, ಈ ಒಂದು ಉಸಿರು ಎಷ್ಟು ಅದ್ಭುತವಾದ ಒಂದು ನಮ್ಮನ್ನು ಬದುಕಿಸುವ ಒಂದು ಅದ್ಭುತವಾದ ಒಂದು ದಾರಿ. ಈಗ ನಿಮ್ಮ ಆ ಪರಮಾತ್ಮನ ಅಸ್ತಿತ್ವದ ಬೆಳಕು ನಮ್ಮ ಸಹಸ್ರಾರದಿಂದ ನಮ್ಮ ಶರೀರದ ಒಳಗಡೆ ಹರಿತಾ ಇದ್ದಂಗೆ ಮಾಡಿ, ಆ ಪರಮಾತ್ಮನ ಶಕ್ತಿಯೇ ನಮ್ಮ ಅಂಶಾತ್ಮವಾದ ಆತ್ಮಸ್ವರೂಪ. ಸೊ ಪರಮಾತ್ಮನಿಂದ ಅಂಶಾತ್ಮಗ ಬರ್ತಾ ಇದೆ, ಅಂಶಾತ್ಮದಿಂದ ನಮ್ಮ ಈ ಭೌತಿಕ ದೇಹ, ಸೂಕ್ಷ್ಮ ಶರೀರ, ಕಾರಣ ದೇಹ, ನಮ್ಮ ಎಲ್ಲ ಪಂಚತತ್ವಗಳಿಂದ ಕೂಡಿದ ಈ ದೇಹಕ್ಕೆ ಆ ಪರಮಾತ್ಮನ ಶಕ್ತಿ ಆತ್ಮದ ಅಂಶಾತ್ಮದ ಮೂಲಕ ನಮ್ಗೆ ಹರಿತಾ ಇದೆ. ಆ ಬೆಳಕು, ಅದೇ ಅವೇರ್ನೆಸ್ ಅಂದ್ರೆ. ಆ ಅಸ್ತಿತ್ವದ ಅರಿವಿನ ಸಾಕ್ಷಿ ತತ್ವದಿಂದ ನಿಮ್ಮನ್ನು ನೀವು ಗಮನಿಸ್ತಾ ಇದ್ದೀವಾಗ. ಸಹಸ್ರಾರದಿಂದ ಫಸ್ಟು ನಮ್ಮ ಮೆದುಳಿನ ಕೇಂದ್ರ ಬಿಂದುಗೆ ಆ ಒಂದು ದಿವ್ಯ ಬೆಳಕು ಬರುತ್ತೆ, ಬಂದಿದೆ. ಅದು ನಿಮ್ಮ ತಲೆಯ ಹಿಂಭಾಗವೆಲ್ಲ ಹರಡಿಕೊಂಡಿದೆ. ಆಮೇಲೆ ಈ ಮುಖದ ಸೈಡ್ಸ್ ಆ ಬೆಳಕು ತುಂಬುತ್ತಾ ಇದೆ. ಆಮೇಲೆ ಹಣೆಯ ಮಧ್ಯಭಾಗ, ಅಲ್ಲಿಂದ 2 ಕಣ್ಣು, ಎಲ್ಲವೂ ಆ ಪರಮಾತ್ಮನ ಅಸ್ತಿತ್ವದ ಬೆಳಕು ನಮಗೆ ಹರಿತಾ ಇದೆ. 2 ಕಣ್ಣು, ಆಮೇಲೆ ಅದ್ರ ಕೆಳಗಡೆ ಇರೋ ಮೂಗು, ಅದರ ಕೆಳಗಡೆ ಇರೋ ತುಟಿಗಳು, ಬಾಯಿ ಒಳಗಡೆ ಇರೋ ನಾಲಿಗೆ, ಹಲ್ಲುಗಳು, ದವಡೆಗಳು, ಕೆನ್ನೆಗಳು, 2 ಕಿವಿಗಳು, ಆಮೇಲೆ ಬ್ರೈನ್, ದೊಡ್ಡ ಒಂದು ಬ್ರೈನು, ಚಿಕ್ಕ ಮೆದುಳು ಅಂತದ್ದು, ಚಿಕ್ಕ ಮೆದುಳು ಅದಕ್ಕೆ ಹರಿತಾ ಇದೆ. ಆ ಬ್ರೈನ್ ಅಲ್ಲಿ ಅಲ್ಲಿಂದಾನೇ ಒಂದು ಸೆಂಟ್ರಲ್ ನರ್ವಸ್ ಸಿಸ್ಟಮು ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಈ ಒಂದು ಸ್ಪೈನಲ್ ಕಾರ್ಡ್ ಸ್ಟಾರ್ಟಿಂಗ್ ಪಾಯಿಂಟು, ಅದಕ್ಕೆಲ್ಲ ಕೂಡ ಈ ಒಂದು ಪರಮಾತ್ಮನ ಅಸ್ತಿತ್ವದ ಅರಿವಿನ ಬೆಳಕು ಹರಿತಾ ಇದೆ. ಈಗ ಮುಖ ಎಲ್ಲ ಬ್ರೈನು, ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಸ್ಪೈನಲ್ ಕಾರ್ಡ್, ನರ್ವಸ್ ಸಿಸ್ಟಮ್ ಎಲ್ಲವೂ ಕಾಂತಿಯಿಂದ ತುಂಬಿಕೊಂಡಿದೆ. ಅದಾದ ಮೇಲೆ ಕೆಳಗಡೆ ಬಾಯಿ ಒಳಗಡೆಯಿಂದ ಭಾಗವಾದ ಒಂದು ಈ ಶಬ್ದ ಸೌಂಡ್ ಬಾಕ್ಸ್, ಅದಕ್ಕೆ ಮತ್ತೆ ಶ್ವಾಸನಾಳ, ಅನ್ನನಾಳ, ಅದೆಲ್ಲದಕ್ಕೂ ಈ ಒಂದು ಅದ್ಭುತ ಬೆಳಕು ತುಂಬುತ್ತಾ ಇದೆ. ಅಲ್ಲಿಂದ ಗಂಟ್ಲು ಭಾಗ, ಥೈರಾಯ್ಡ್ ಗ್ಲ್ಯಾಂಡ್, ಗಂಟಲಿಂದ
ಭುಜ, ಭುಜಗಳು, ಎರಡು ಭುಜಗಳು, ಎರಡು ಭುಜಗಳಿಂದ ಈ ಕೈಗಳ ಜಾಯಿಂಟ್ಸ್ ಒಂದೊಂದು ಬೆಳಕು ತುಂಬ್ತಾ ಇರೋದು ನೀವು ಅಬ್ಸರ್ವ್ ಮಾಡಿ. ಅಬ್ಸರ್ವ್ ಮಾಡ್ತಾ ಇರೋದು ಯಾರು? ಸಾಕ್ಷಿಯಾದ ನಿಮ್ಮ ಆತ್ಮ. ಈ ದೇಹ ಅಲ್ಲ, ಈ ಮನಸ್ಸು ಅಲ್ಲ, ಈ ಶರೀರ ಸೂಕ್ಷ್ಮ ಶರೀರ ಅಲ್ಲ, ಕಾರಣ ಶರೀರ ಅಲ್ಲ. ಅಬ್ಸರ್ವ್ ಮಾಡ್ತಾ ಇರೋದು ನಿಮ್ಮ ಆತ್ಮ. ಆತ್ಮ ಅಬ್ಸರ್ವ್ ಮಾಡ್ತಾ ಇರೋದು. ಆ ಪರಮಾತ್ಮನ ಬೆಳಕನ್ನು ನಮಗೆ ಕಳಿಸ್ತಾ ಇರೋದು ನಮ್ಮ ಆತ್ಮ. ಸೊ ಈಗ ನಮ್ಮ ಭುಜಗಳಿಂದ ಕೈಗಳ ಜಾಯಿಂಟ್ಸ್, ಕೊಂಕುಳು, ಕೈಗಳು, ಅದರಿಂದ ಮಧ್ಯಭಾಗ, ಮಣಿಕಟ್ಟು, ಮಣಿಕಟ್ಟಿನಿಂದ ಹಸ್ತದ ಮೇಲ್ಭಾಗ, ಹಸ್ತದ ಕೆಳಭಾಗ, ಆಮೇಲೆ ಹೆಬ್ಬೆರಳು, ತೋರು ಬೆರಳು, ಮಧ್ಯ ಬೆರಳು, ಉಂಗುರದ ಬೆರಳು, ಕಿರುಬೆರಳು. ಎಲ್ಲ ಅದ್ಭುತವಾದ ಪರಮಾತ್ಮನ ಶಕ್ತಿ ತುಂಬ್ತಾ ಇದೆ. ಈಗ ಮತ್ತೆ ವಾಪಸ್ ಕಿರುಬೆರಳು, ಉಂಗುರದ ಬೆರಳು, ಮಧ್ಯದ ಬೆರಳು, ತೋರು ಬೆರಳು, ಹೆಬ್ಬೆರಳು. ಇವೆಲ್ಲದಿಂದ ಹಸ್ತ, ಹಸ್ತದಿಂದ ಮಣಿಕಟ್ಟು, ಮಣಿಕಟ್ಟಿಂದ ಕೈಗಳ ಆ ಒಂದು ಬೆಂಡಿಂಗ್ ಪಾರ್ಟ್ ಇರುತ್ತಲ್ಲ ಅದು, ಆಮೇಲೆ ಕೊಂಕುಳು, ಭುಜಗಳು. ವಾಪಸ್ ಬಂದು ಅಲ್ಲಿಂದ ಇವಾಗ ದೇಹದ ಮಧ್ಯಭಾಗಕ್ಕೆ ಬರ್ತಾ ಇದ್ದೀವಿ. ದೇಹದ ಹಿಂಭಾಗದ ಸ್ಪೈನಲ್ ಕಾರ್ಡ್, ಒಂದೊಂದು ಬೀಡು, ಒಂದೊಂದು ಬೀಡು ನಿಧಾನವಾಗಿ ಅದು ತುಂಬ್ತಾ ಇರೋದು ಭಗವಂತನ ಶಕ್ತಿ. ತುಂಬಿ 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 ಅದರಿಂದಾನೇ ನಮ್ಮ ಕರ್ಮ ಪ್ರಕ್ಷಾಳನೆ ಆಗಬೇಕು. ಪ್ರಾರಬ್ಧಗಳೆಲ್ಲ ಅಳಿಸಿ ಹೋಗ್ಬೇಕು, ಹರಿದೋಗ್ಬೇಕು. ಆ ತರ ಅದ್ಭುತ ಶಕ್ತಿ ಈ ಸ್ಪೈನಲ್ ಕಾರ್ಡ್ ಒಂದು ಕಶೇರುಕಗಳಲ್ಲಿ ನೀವು ಪ್ರತಿನಿತ್ಯ ಅದ್ಭುತವಾದ ಈ ಶಕ್ತಿಯನ್ನು ಹರಿಸಿಕೊಂಡು ಕ್ಲೆನ್ಸ್ ಮಾಡ್ಕೊತಾ ಇರ್ಬೇಕು. ಸೊ ಬೆನ್ನಿನ ಮೇಲ್ಭಾಗ, ಬೆನ್ನಿನ ಮಧ್ಯಭಾಗ, ಸೊಂಟದ ಭಾಗ, ಸಂಪೂರ್ಣವಾಗಿ ಹಿಂದಿನ ಭಾಗ ಎಲ್ಲ ದಿವ್ಯ ಶಕ್ತಿ, ಪರಮಾತ್ಮನ ಶಕ್ತಿ. ಆ ಪರಮಾತ್ಮನ ಅಸ್ತಿತ್ವದ ಅರಿವಿನ ಬೆಳಕು ನಮ್ಮ ಆತ್ಮ ಮೂಲಕವಾಗಿ ನಮಗೆ ಸೇರ್ತಾ ಇದೆ. ಈಗ ಶ್ವಾಸನಾಳ, ಅನ್ನನಾಳ, ಫ್ರಂಟ್ ಪಾರ್ಟ್ಸ್, ಹೃದಯ, ಲಂಗ್ಸ್, ಆ ಎಲ್ಲಾ ಭಾಗಗಳಿಗೂ ಪರಮಾತ್ಮನ ಅಸ್ತಿತ್ವದ ಅರಿವಿನ ಬೆಳಕು ತುಂಬುತ್ತಾ ಇದೆ. ಅಲ್ಲಿಂದ ಕೆಳಗೆ ಲಿವರ್, ಪಿತ್ತಾಶಯ, ಮತ್ತೆ ಹೊಟ್ಟೆ, ಚಿಕ್ಕ ಕರಳು, ದೊಡ್ಡ ಕರಳು, ಅದಾದ್ಮೇಲೆ ಪ್ಯಾಂಕ್ರಿಯಾಸಿಸ್, ಕೆಳಗಡೆ ಗಾಲ್ ಬ್ಲಾಡರ್, ಆಮೇಲೆ ಗರ್ಭಕೋಶ, ಗಂಡಸರಿಗಾದ್ರೆ ವೀರ್ಯಕೋಶ. ಇವೆಲ್ಲವೂ ಆ ಭಗವಂತನ ಪರಮಾತ್ಮನ ಶಕ್ತಿಯಿಂದ ತುಂಬ್ತಾ ಇದೆ. ಆಮೇಲೆ ಕಿಡ್ನೀಸ್, ಎರಡು ಕಿಡ್ನಿಗಳು ಅದ್ಭುತವಾದ ಶಕ್ತಿಯನ್ನು, ಭಗವಂತನ ಪ್ಯೂರ್ ಎನರ್ಜಿ ಕಾನ್ಶಿಯಸ್ನೆಸ್ ನ ತುಂಬಿಸ್ಕೊಂತಾ ಇದೆ. ಈಗ ಪೆಲ್ವಿಕ್, ಪೆಲ್ವಿಕ್ ಇಂದ ತೊಡೆಯ ಜಾಯಿಂಟ್ಸ್,
ತೊಡೆಗಳು, ಮೊಳಕಾಳುಗಳ ಜಾಯಿಂಟ್ಸ್, ಮೊಳಕಾಳುಗಳು, ಪಾದದ ಹಿಮ್ಮಡಿ, ಹಿಮ್ಮಡಿಯ ಮೂಳೆಗಳು, ಪಾದದ ಮೇಲ್ಭಾಗ, ಪಾದದ ಕೆಳಭಾಗ, ಪಾದದ ಬೆರಳು, ಹೆಬ್ಬೆರಳು, ಎರಡನೇ ಬೆರಳು, ಮೂರನೇ ಬೆರಳು, ನಾಲ್ಕನೇ ಬೆರಳು, ಐದನೇ ಬೆರಳು. ಈಗ ಸಂಪೂರ್ಣ ದೇಹ ಭಗವಂತನ ಶಕ್ತಿಯಿಂದ ತುಂಬಿಕೊಂಡಿದೆ. ಆ ಭಗವಂತನ ಪರಮಾತ್ಮನ ಅದ್ಭುತ ಶಕ್ತಿಯೇ ನಮ್ಮನ್ನೆಲ್ಲ ಈ ದೇಹದ, ಈ ಜಡತ್ವ ದೇಹದಲ್ಲಿ ಶಕ್ತಿ ತುಂಬಿಸ್ತಾ ಇರೋದು ಆ ಪರಮಾತ್ಮನ ಅದ್ಭುತ ಶಕ್ತಿಯೇ. ಈಗ ಮತ್ತೆ ಕೆಳಗಡೆಯಿಂದ ಅದೇ ರೀತಿ ಮೇಲೆ ಬರಬೇಕು. ಈಗ ಕಾಲಿನ ಕಿರುಬೆರಳು, ನಾಲ್ಕನೇ ಬೆರಳು, ಮೂರನೇ ಬೆರಳು, ಎರಡನೇ ಬೆರಳು, ಹೆಬ್ಬೆರಳು. ಆಮೇಲೆ ಪಾದದ ಕೆಳಭಾಗ, ಪಾದದ ಮೇಲ್ಭಾಗ, ಹಿಮ್ಮಡಿಗಳು, ಹಿಮ್ಮಡಿಗಳಿಂದ ಕಾಲುಗಳು, ಮೊಳಕಾಳುಗಳು, ಅಲ್ಲಿಂದ ತೊಡೆಗಳು, ತೊಡೆಗಳಿಂದ ಆ ಜಾಯಿಂಟ್ಸ್. ಸೊ ಇವಾಗ ನಾವು ಅದೇ ರೀತಿ ಮೇಲಕ್ಕೆ ಹರಿಸ್ತಾ ಇದ್ದೀವಿ ಅದೇ ಶಕ್ತಿಯನ್ನು. ಈಗ ಪೆಲ್ವಿಕ್, ಕಿಡ್ನೀಸ್, ದೊಡ್ಡ ಕರಳು, ಚಿಕ್ಕ ಕರಳು, ಮೂತ್ರನಾಳ, ಮೂತ್ರಕೋಶ, ಆನಸ್, ಜನನೇಂದ್ರಿಯಗಳು, ಗರ್ಭಾಶಯ, ವೀರ್ಯಾಶಯ, ಅಲ್ಲಿಂದ ಹೊಟ್ಟೆ, ಪ್ಯಾಂಕ್ರಿಯಾಸಿಸ್, ಪಿತ್ತಾಶಯ, ಪಿತ್ತಜನಕಾಂಗ, ಅಲ್ಲಿಂದ ಲಿವರ್, ಲಂಗ್ಸ್, ಹಾರ್ಟ್, ಶ್ವಾಸನಾಳಗಳು, ಅನ್ನನಾಳಗಳು, ದೇಹದ ಹಿಂಭಾಗ, ಸೊಂಟದ ಭಾಗದಿಂದ ಹಂಗೇ ಮೇಲಕ್ಕೆ ಬನ್ನಿ. ಒಂದೊಂದು ಕಶೇರುಕಗಳಲ್ಲಿ ಹಾಗೇ ತುಂಬಿಸಿ ತುಂಬಿಸಿ ಮೇಲಕ್ಕೆ ಬನ್ನಿ. ದೇವರ ಶಕ್ತಿಯನ್ನು ತುಂಬಿಸಿದಷ್ಟು ಕ್ಲೆನ್ಸ್ ಆಗುತ್ತೆ. ಹಾಗೆ ಕತ್ತುವರೆಗೂ. ಈಗ ಕತ್ತಿನ ಮಧ್ಯ ಗಂಟ್ಲು ಭಾಗ, ಥೈರಾಯ್ಡ್ ಗ್ಲ್ಯಾಂಡ್, ಭುಜದ ಭಾಗ, ಭುಜದಿಂದ ಕೈಗಳ ಜಾಯಿಂಟ್ಸ್, ಅಲ್ಲಿಂದ ಕೈಗಳು, ಮಣಿಕಟ್ಟು, ಬೆರಳುಗಳು, ಹೆಬ್ಬೆರಳು, ತೋರು ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು, ಕಿರುಬೆರಳು, ಅಲ್ಲಿಂದ ಹಾಗೆ ಮತ್ತೆ ವಾಪಸ್ ಕಿರುಬೆರಳು, ಉಂಗುರದ ಬೆರಳು, ಮಧ್ಯದ ಬೆರಳು, ತೋರು ಬೆರಳು, ಹೆಬ್ಬೆರಳು, ಅಲ್ಲಿಂದ ಮಣಿಕಟ್ಟು, ಮಣಿಕಟ್ಟಿಂದ ಕೈಗಳ ಜಾಯಿಂಟ್ಸ್, ಆಮೇಲೆ ಶೋಲ್ಡರ್ಸ್ ಜಾಯಿಂಟ್ಸ್, ಶೋಲ್ಡರ್ಸ್, ಮತ್ತೆ ಗಂಟ್ಲು, ಹಿಂದಿನ ಭಾಗ, ಆಮೇಲೆ ದೇಹದ ಒಳಗಡೆ ಇರೋ ಸೌಂಡ್ ಬಾಕ್ಸ್, ಅದಾದ ಮೇಲೆ ನಾಲಿಗೆ, ಹಲ್ಲುಗಳು, ದವಡೆಗಳು, ಚೀಕ್ಸ್, ಲಿಪ್ಸ್, ಮೂಗು,
ಕಣ್ಣು, ಕಿವಿ, ಹಣೆಯ ಮಧ್ಯಭಾಗ, ಭ್ರೂಮಧ್ಯಭಾಗ, ಇಂದ ತಲೆಯ ಹಿಂಭಾಗದಲ್ಲಿ ಒಳಗಡೆ ಮೆದುಳು, ಚಿಕ್ಕ ಮೆದುಳು, ಕೇಂದ್ರ ಬಿಂದುವಿನಿಂದ ಮತ್ತೆ ಸಹಸ್ರಾಂಗ. ಈಗ ದೇಹವೆಲ್ಲ ಪರಮಾತ್ಮನ ಅಸ್ತಿತ್ವದ ಬೆಳಕು ತುಂಬಿದೆ. ಇವಾಗ ಒಂದು ಶ್ವಾಸೆಯನ್ನು ನೀವು ಸಪೋರ್ಟ್ ತಗೊಂಡು ಒಂದು ಶ್ವಾಸೆಯಿಂದ ಮೇಲಿಂದ ಕೆಳಗೆ ಬನ್ನಿ, ಬಿಡೋ ಶ್ವಾಸೆಯಿಂದ ಕೆಳಗಿಂದ ಮೇಲಕ್ಕೆ ಬನ್ನಿ, ಅಥವಾ ಹೇಗೆ ಈಸಿ ಆಗುತ್ತೆ ಅದು. ತಗೊಳ್ಳೋ ಶ್ವಾಸ ಅಂದ್ರೆ ಕೆಳಗಿಂದ ಮೇಲೆ ಬನ್ನಿ, ಬಿಡೋ ಶ್ವಾಸ ಅಂದ್ರೆ ಮೇಲಿಂದ ಕೆಳಗೆ ಬನ್ನಿ. ಆ ರೀತಿ ನಿಮ್ಮ ದೇಹವನ್ನು ಒಂದು 5-10 ಬಾರಿ ನೋಡ್ಕೊಳ್ಳಿ. ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ. ಆಳವಾದ ಶ್ವಾಸ ತಗೊಳ್ಳುವಾಗ ಕೆಳಗಿಂದ ಮೇಲೆ ಬನ್ನಿ, ಬಿಡುವಾಗ ಮೇಲಿಂದ ಕೆಳಗೆ ಹೋಗಿ. ಆಳವಾದ ಶ್ವಾಸ, ನಿಧಾನವಾಗಿ ಬಿಡುವ ಶ್ವಾಸ. ನಿಮ್ಮ ದೇಹವನ್ನು ಅಬ್ಸರ್ವ್ ಮಾಡ್ತಾ ಇರೋದು ಯಾರು? ಆ ಪರಮಾತ್ಮನಾದ ಒಂದು ಅಂಶಾತ್ಮ. ಆ ಅಂಶಾತ್ಮ ನಮ್ಮ ಆತ್ಮ. ಸೊ ಆತ್ಮದ ಬೆಳಕಿನಲ್ಲಿ ನಮ್ಮ ದೇಹ ಬೆಳಗ್ತಾ ಇದೆ. ಈ ದೇಹ ನಾನಲ್ಲ, ನಾನು ಅಂದ್ರೆ ಆತ್ಮ. ಈ ದೇಹ ನಂದಲ್ಲ, ಪ್ರಕೃತಿ ಮಾತೆಯದು. ಪ್ರಕೃತಿ ಮಾತೆ ಮಾಡಿರುವ ಒಂದು ಸೃಷ್ಟಿ ಈ ದೇಹ. ಸೊ ಈ ದೇಹ ಪರಮಾತ್ಮ ಆಗಕ್ಕೆ ಸಾಧ್ಯ ಇಲ್ಲ. ಈ ದೇಹ ಅನ್ನೋದು ಜಡವಸ್ತು, ಅಶಾಶ್ವತ. ಅಶಾಶ್ವತವಾದ ಇರೋದು ಆತ್ಮ. ಆದ್ರಿಂದ ಆತ್ಮ ಬೇರೆ, ದೇಹ ಬೇರೆ. ಆತ್ಮದ ಗುಣ ಬೇರೆ, ದೇಹದ ಗುಣ ಬೇರೆ. ಆತ್ಮ ಎಂದಿಗೂ ದೇಹ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಈ ದೇಹ ನಾನಲ್ಲ, ಈ ದೇಹ ನನ್ನದಲ್ಲ. ಈ ದೇಹದೊಳಗೆ ಇರೋ ಮನಸ್ಸು ನಾನಲ್ಲ, ಈ ದೇಹದ ಒಳಗಡೆ ಇರೋ ಮನಸ್ಸು ನನ್ನದಲ್ಲ. ನಾನು ಪ್ರತ್ಯೇಕನಾಗಿದ್ದೀನಿ. ನಾನು ಅಂದ್ರೆ ಐ ಆಮ್ ಪ್ರೆಸೆನ್ಸ್. ಐ ಆಮ್ ದಟ್ ಐ ಆಮ್. ದಟ್ ಈಸ್ ಗಾಡ್. I am God also. I am God only. I am that I am. ಈ ರೀತಿ ಪ್ರತಿದಿನ ನಾವು ದೇಹವನ್ನು ಪರಮಾತ್ಮನಿಂದ, ಆತ್ಮನಿಂದ ಬರುವ ಬೆಳಕನ್ನು ಹರಿಸಿದಾಗ ಈ ಒಂದು ಪ್ರಾರಬ್ಧಗಳು, ಕರ್ಮಗಳು ಎಲ್ಲವೂ ನಿಧಾನವಾಗಿ ಅದು ಹರಿದು ಹೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಕ್ಲಿಯರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ರಿಲೀಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಒಂದು 5 ನಿಮಿಷ ಸೈಲೆನ್ಸ್ ಅಲ್ಲಿ ಆ ಆತ್ಮ ಸಾಕ್ಷಿಯಿಂದ ಅಬ್ಸರ್ವ್ ಮಾಡಿ. ನಿಮ್ಮನ್ನು ನೀವು ಅಬ್ಸರ್ವ್ ಮಾಡಿ. ಅಬ್ಸರ್ವ್ ಮಾಡ್ತಾ ಇರೋದು ಆತ್ಮಶಕ್ತಿ. ಇಲ್ಲಿ ಅಬ್ಸರ್ವ್ ಆಗ್ತಾ ಇರೋದು ದೇಹ, ಮನಸ್ಸು. ನಾನು ಅಂದ್ರೆ ಪರಮಾತ್ಮ. ಪರಮಾತ್ಮ ಎಂದಿಗೂ ನಿಶ್ಚಲವಾಗಿರ್ತಾರೆ, ಸತ್ಯವಾಗಿರ್ತಾರೆ.
ನಶಿಸಿ ಹೋಗುವುದು ಎಲ್ಲವೂ ದೇಹ ಮನಸ್ಸು. ಆತ್ಮ ಎಂದಿಗೂ ನಶಿಸಿ ಹೋಗಲ್ಲ. ಅದಕ್ಕೆ ಅದು ಶಾಶ್ವತ. ದೇಹ ಅಶಾಶ್ವತ, ಮನಸ್ಸು ಅಶಾಶ್ವತ. ಈಗ ನಾನು ನನ್ನದು ಅನ್ಕೊಂಡಿದ್ದು ನಾವು ಸಪರೇಟ್ ಮಾಡಿದಾಗ, ನಾವು ಪ್ರತ್ಯೇಕನಾದಾಗ ನಾನೇ ಭಗವಂತ. ನನ್ನನ್ನು ನಾನೇ ನೋಡ್ಕೊತಾ ಇದ್ದೀನಿ. ಅದೇ ಅವೇರ್ನೆಸ್. ದೇಹವನ್ನು, ಮನಸ್ಸನ್ನು ಅರಿವಿನಿಂದ ನೋಡ್ತಾ ಇರೋದು ಆತ್ಮ. ನಮ್ಮ ಆತ್ಮಕ್ಕೆ ಥ್ಯಾಂಕ್ಸ್ ಹೇಳಿ, ಈ ದೇಹಕ್ಕೂ ಕೂಡ ಥ್ಯಾಂಕ್ಸ್ ಹೇಳ್ಬೇಕು. ಈ ಒಂದು ನಾವು ಈ ಪುರುಷಾರ್ಥ ಮಾಡಕ್ಕೆ ಈ ದೇಹ ನಮ್ಗೆ ಸಹಕಾರ ಕೊಡ್ತಾ ಇದೆ. ಥ್ಯಾಂಕ್ ಯು ಮೈ ಡಿಯರ್ ಬಾಡಿ. ಇವಾಗ ನಾವು ಆಧ್ಯಾತ್ಮಿಕತೆಗೆ ಬಂದ ಮೇಲೆ ನಮ್ಮ ಮನಸ್ಸು ಡಿವೈನ್ ಮೈಂಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಸೊ ಆ ಮನಸ್ಸಿಗೂ ಥ್ಯಾಂಕ್ಸ್ ಹೇಳಿ, ದೇಹದ ಒಂದೊಂದು ಭಾಗಕ್ಕೂ ಥ್ಯಾಂಕ್ಸ್ ಹೇಳಿ, ಮನಸ್ಸಿನ ಅಂತರ್ಭಾಗಗಳಿಗೂ ಥ್ಯಾಂಕ್ಸ್ ಹೇಳಿ, ಬುದ್ಧಿಗೆ ಥ್ಯಾಂಕ್ಸ್ ಹೇಳಿ. ಆ ಬುದ್ಧಿಯ ಮೂಲಕವಾಗಿ ನಾನು ಯಾರು ಅಂತ ತಿಳ್ಕೊಂತಾ ಇದ್ದೀನಿ. ಆ ಬುದ್ಧಿಯ ಅಂತರ್ಭಾಗಕ್ಕೂ ಥ್ಯಾಂಕ್ಸ್ ಹೇಳಿ. ಆ ಬುದ್ಧಿಯ ಅಂತರ್ಭಾಗವೇ ಈ ಪರಮಾತ್ಮನ ಬೆಳಕು, ನಮ್ಮ ಬ್ರೈನಲ್ಲಿರುವ ಕೇಂದ್ರ ಬಿಂದು. ಮೊಟ್ಟ ಮೊದಲಾಗಿ ಆ ಕೇಂದ್ರ ಬಿಂದು ಮೇಲೆ ಪರಮಾತ್ಮನ ಶಕ್ತಿ ರಿಫ್ಲೆಕ್ಟ್ ಆಗುತ್ತೆ. ಥ್ಯಾಂಕ್ಸ್ ಟು ಯೂನಿವರ್ಸ್, ಥ್ಯಾಂಕ್ಸ್ ಟು ಪ್ರಕೃತಿ ಮಾತ್ರ, ಥ್ಯಾಂಕ್ಸ್ ಟು ಶಿವ ಶಕ್ತಿ, ಥ್ಯಾಂಕ್ಸ್ ಟು ಯೂನಿವರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಧಾನವಾಗಿ ಸಹಜ ಸ್ಥಿತಿಗೆ ಬನ್ನಿ. ಕೈ ಎರಡು ಉಜ್ಜಿ ಕಣ್ಣು ಮೇಲೆ ಇಟ್ಕೊಳ್ಳಿ. 5, 4, 3, 2, 1, 0. ನಿಧಾನವಾಗಿ ಅದ್ಭುತವಾದ ಸ್ವಸ್ವರೂಪವನ್ನು ನೋಡ್ಕೊಂತ ಆನಂದದಿಂದ ಹೊರಗೆ ಬನ್ನಿ ಮಾಸ್ಟರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಹೇಮಲತಾ ಮೇಡಮ್. ವಾವ್ ವಾವ್, ಸೂಪರ್ ಸೂಪರ್. ಪ್ರತಿಯೊಂದು ದೇಹದ ಅಂಗಾಂಗಗಳು